ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮವರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಯಸ್ಯ ವಾ ಕಾಮಧೇನುರ್ನ ಕಾಮಿದಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಾಣಚ್ಛಿದಂ ಸದಾ. ಭವತಿ ಯದನುಭಾವಾದೇಡಂ ಕೋಪಿ ವಾಗ್ಮಿ ಜಡಮತಿರಪಿ ಚತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವಗೇವಹಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನೌಮಿನ್ಯಾಯ ಸುಧಾಧಿಕೃತ್ಯ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮಗುರೋನ್ ವೈದದ್ಯವಾರಾನಿಧೀನ್ ಶ್ರೀ ಸತ್ಯವೃತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸತ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾನಂದವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ. ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಭಗವಾನ್ ವೇದವ್ಯಾಸ ದೇವರು ಅದ್ಭುತವಾದ ತಮ್ಮ ವಾಗ್ಮಯವಾದ ಶ್ರೀಮನ್ ಮಹಾಭಾರತದಲ್ಲಿ ತಮ್ಮ ಅನಂತ ಶಕ್ತಿ ಇದ್ದಂತೆ ಅನಂತ ಜ್ಞಾನ ಇದ್ದಂತಹ ಆ ವೇದವ್ಯಾಸ ದೇವರು ಭೂತ ಭವಿಷ್ಯತ್ ವರ್ತಮಾನ ಕಾಲ ಸಕಲ ಜ್ಞಾನಗಳು ಅತಿ ಸ್ಪಷ್ಟವಾದ ಇರೋದರಿಂದ ಈ ಗ್ರಂಥವನ್ನು ನಿರ್ಮಾಣ ಮಾಡಿದ್ದು ಅವರಿಗೆ ಆಶ್ಚರ್ಯವಲ್ಲ. ಆದರೆ ದೇವೋತ್ತಮನಿಗೂ ಕೂಡ ಮೊಟ್ಟ ಮೊದಲು ಈ ಗ್ರಂಥಕ್ಕೆ ಅಧಿಕಾರಿಗಳು ಯಾರು ಗೊತ್ತಾ? ಬ್ರಹ್ಮದೇವರು. ದೇವತೆಗಳು ಅಧಿಕಾರಿಗಳು, ನಾವೆಲ್ಲ ಅಧಿಕಾರಿಗಳೇ ಅಲ್ಲ. ಆದರೂ ಶ್ರೀಮದಾಚಾರ್ಯರು ಹೇಳಿಕೊಟ್ಟ ತಾತ್ಪರ್ಯ ನಿರ್ಣಯವನ್ನು ಇಟ್ಟುಕೊಂಡು ಈ ಮಹಾಭಾರತವನ್ನು ಅಲ್ಪ ಸ್ವಲ್ಪ ತಿಳಿಯುವ ಪ್ರಯತ್ನ. ಬಹಳ ಕಠಿಣ ಇದೆ. ಇವತ್ತು ಕೊನೆಯ ದಿನ. ನಾನು ಮೊದಲನೇ ದಿನದಿಂದಲೂ ಅದನ್ನೇ ಹೇಳ್ತಾ ಇದ್ದೇನೆ. ಯಾಕೆ ಇದನ್ನು ಕೊನೆ ದಿವಸ ನಾನು ಮತ್ತೆ ಇದನ್ನು ನೆನಪು ಮಾಡಿಕೊಡ್ತಾ ಇದ್ದೇನೆ ಅಂದರೆ, ನಾವು 2 ತಾಸು 3 ತಾಸು ಓದಿದರೆ ಒಂದು 45 ನಿಮಿಷ 1 ತಾಸು 1.5 ತಾಸು ಪ್ರವಚನ ಹೇಳಿಕ್ಕಾಗ್ತದೆ. ಇದಿದ್ದ ವಸ್ತುಸ್ಥಿತಿ. ಅಷ್ಟು ಕಠಿಣ ಇದೆ. ಹಿಂದೆ ಮುಂದೆ ಸಂಬಂಧ ಸಿಗುವುದಿಲ್ಲ. ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಗೊತ್ತಾಗುವುದಿಲ್ಲ. ಶ್ಲೋಕ ಸಂಸ್ಕೃತ ಸಾಹಿತ್ಯ ಅತ್ಯಂತ ಕಠಿಣ, ಎಲ್ಲ ರೀತಿಯಿಂದಲೂ ಕಠಿಣ. ಹಾಗಾಗಿ ಮತ್ತೆ ವ್ಯಾಖ್ಯಾನಗಳು ಗೀತಾಗಳಿಗೆ ಉಳಿದೆಲ್ಲ ಗ್ರಂಥಗಳಿಗೆ ವ್ಯಾಖ್ಯಾನ ಇರುವಂತೆ ಇದಕ್ಕೆ ವ್ಯಾಖ್ಯಾನ ಇಲ್ಲ ಅಷ್ಟು. ಹಾಗಾಗಿ ಬಹಳ ಕಷ್ಟಪಟ್ಟು ಇದನ್ನು ಅಧ್ಯಯನ ಮಾಡಿ ಹೇಳಬೇಕಾಗ್ತದೆ. ಮತ್ತು ಶಾಸ್ತ್ರವು ಬಹಳ ಗಂಭೀರ ಇದೆ, ಅಗಾಧ ಇದೆ. ಅದರಲ್ಲಿ ಭೀಷ್ಮ ಪರ್ವ ಬಹಳ ಉದ್ದಾದ ಪರ್ವ. ಹಾಗಾಗಿ ಅದರಲ್ಲಿ ಬಂದಂತಹ ಗೀತೆ ಅದನ್ನು ದಾಟಬೇಕು. ಕೊನೆಗೆ ಕೃಷ್ಣ ಎಲ್ಲ ಉಪದೇಶ ಮಾಡಿ ನಾನು ಮಾಡಬೇಕಾದದ್ದೆಲ್ಲ ಹೇಳಬೇಕಾದದ್ದನ್ನೆಲ್ಲ ಹೇಳಿಬಿಟ್ಟಿನಪ್ಪ. ಇನ್ನು ಮೇಲೆ ನಿನ್ನ ಕೆಲಸ
ಆದರೆ ನಾನು ಹೇಳಿದ್ರ ಒಳಗೆ ಯಾವುದನ್ನೂ ನೀನು ಬಿಡಬೇಡ, ಅವಶ್ಯವಾಗಿ ನೀನು ಮಾಡಲೇಬೇಕು. ಯಾವ ಸಮಸ್ಯೆ ಬರಲಿ, ಯಾರ ಭೀಷ್ಮ ಬರಲಿ, ಭೀಷ್ಮನ ಅಪ್ಪ ಬರಲಿ, ಯಾರ ಬಂದರೂ ನಾನಿದ್ದೇನೆ, ನಿನ್ನನ್ನು ರಕ್ಷಣೆ ಮಾಡ್ತೇನೆ, ನಾನು ನಿನ್ನ ಕೈ ಹಿಡಿದಿದ್ದೇನೆ. ಮತ್ತಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದ ತರಿಷ್ಯತೆ. ಎಲ್ಲರ ಬುದ್ಧಿ ಸತ್ತಾ ಪ್ರತೀತಿ ಪ್ರವೃತ್ತಿಗಳನ್ನು ಮಾಡೋನೇ ನಾನು. ಯಾರು ಮುಂದೆ ಬಂದು ಯುದ್ಧ ಮಾಡ್ತಾರೆ, ಏನು ಅಂಜುದು ಅನ್ನೋದು ಅಗತ್ಯ. ಅರ್ಜುನನಿಗೆ ಭಯವಾಗ್ತಾ ಇದೆ ಅದರದ್ದು ಅಂದರೆ, ಧರ್ಮಿಷ್ಠರಾದವರನ್ನು ಸಂಹಾರ ಮಾಡಿದರೆ ಧರ್ಮ ಉಳಿತದೆ ಅಂತ ಮೊದಲಿಗೆ ವಿಕ್ಷಿಪ್ತನಾದ. ಆಮೇಲೆ ತನ್ನ ಬಂಧು ಬಾಂಧವರಂತ ವಿಕ್ಷಿಪ್ತನಾದ, ಆಚಾರ್ಯರು ಗುರುಗಳು ಹಿರಿಯರು ಅಂತ ವಿಕ್ಷಿಪ್ತನಾದ. ಎಲ್ಲ ರೀತಿಯಿಂದಲೂ ಮನಸ್ಸನ್ನು ಚಂಚಲಗೊಳಿಸಿದಂತ ಅವನಿಗೆ ಈಗ ಮನಸ್ಸು ಉಪದೇಶ ಮಾಡಿ ಗಟ್ಟಿಮುಟ್ಟಿ ಮಾಡಿದ್ದಾನೆ ಕೃಷ್ಣ. ತಾನು ದೇವರು, ತನ್ನ ಕರ್ಮ, ತನ್ನ ಧರ್ಮ, ನಿಷ್ಠೆ, ಪ್ರಜ್ಞೆ ಇದೆಲ್ಲ ಪರಿಪೂರ್ಣವಾಗಿ ಅರ್ಜುನಿಗೆ ಕೃಷ್ಣ ತುಂಬಿದ್ದಾನೆ. ಇಷ್ಟಾದ ಮೇಲೂ ಜನಕ್ಕೆ ಕೇಳುವ, ಓದುವ, ಹೇಳುವ ಜನಕ್ಕೆ ವಿಶ್ವಾಸವನ್ನು ಕೃಷ್ಣ ಕೊಡ್ತಾನೆ. ಏನಾದರೂ ನಿಮಗೆ ಆಪತ್ತು ಬರಲಿ, ನನ್ನ ಗ್ರಂಥವನ್ನು ಅಧ್ಯಯನ ಮಾಡೋರಿಗೆ, ನನ್ನನ್ನು ಆರಾಧಿಸುವವರಿಗೆ, ನನ್ನನ್ನು ಸ್ಮರಿಸುವವರಿಗೆ ಎಂಥ ಆಪತ್ತು ಬಂದರೂ ಕೇವಲ ಆಪತ್ತು ಬರುವುದೇ. ಆಪತ್ತು ಅಂತ ತೋರ್ತದೆ, ಅದು ಸ್ವಲ್ಪ ದಿನಗಳಲ್ಲಿ, ಸ್ವಲ್ಪ ಹೊತ್ತುಗಳಲ್ಲಿ, ಕ್ಷಣ ಮಾತ್ರದಲ್ಲಿ ಕೆಲವರಿಗಂತೂ ಪರಿಹಾರ ಆಗ್ತದೆ. ಹಾಗಾಗಿ ಮತ್ತಿದ್ದ ಸರ್ವದುರ್ಗಾಣಿ ಮತ್ ಪ್ರಸಾದಾಂತರಿಷ್ಯತಿ, ನಾನಿದ್ದೇನೆ, ಅದನ್ನು ಕೊಡುವನು ನಾನೇ, ಪರಿಹಾರ ಮಾಡುವನು ನಾನೇ, ನೀ ಯಾಕೆ ಕೇಳಿ ಅದನ್ನ ನೋಡಿ ಭಯಪಡ್ತಾ ಇದ್ದಿ. ಹಾಗಾಗಿ ಈಶ್ವರ ಸರ್ವಭೂತಾನ ವೃದ್ಧೇಶೇರ್ಜುನ ತಿಷ್ಠತಿ ಕರ್ತು ನೇಕ್ಷಸಿ ಎನ್ಮೋಹಾತ್ ಕರಿಷ್ಯತಿ ಸ್ವವಶೋಪಿ ತತ್. ನೀನು ಒಂದು ವೇಳೆ ಮಾಡೋದಿಲ್ಲ ಅಂತ ಧನುಸ್ಸನ್ನು ಒಗದಿಯಲ್ಲ, ಅದನ್ನು ಮುರಿದು ಮನೆಗೆ ಹೋಗಿ ಕೂತರು ನಿನ್ನ ಮನಸ್ಸಿನಲ್ಲಿ ಹೊಕ್ಕಿ ಅಲ್ಲಿಂದ ನಿನ್ನನ್ನು ಕರೆಸಿ ಯುದ್ಧ ಮಾಡಿಸುವ ಸಾಮರ್ಥ್ಯ ನನಗಿದೆ. ಇನ್ನೇನ್ ಮಾಡ್ಬೇಕು ಹೇಳ್ರಿ? ನೀನು ಕರ್ತು ನೇಚ್ಛಸಿ ಎನ್ಮೋಹಾತ್, ನನ್ನ ಮೋಹದಿಂದ ಮಾಡೋದಿಲ್ಲ ಅಂತಂತಿ, ಅದೇ ನಾನು ತಿರುಗಿ ಬಿದ್ದೆ ಅಂತ ಆದರೆ ನಾನು ಬೇಡಪ್ಪ ಯುದ್ಧ ಅಂದ್ರೆ ನೀನೇ ಮಾಡ್ಲಿಕ್ಕೆ ತಯಾರಾಗ್ತದೆ. ಹಾಗಾಗಿ ನನ್ನ ಚಿಂತಾತ್ಮಕ ಶಕ್ತಿ ಇದೆ. ಈಶ್ವರ ಸರ್ವ, ಯಾಕೆ ಎಲ್ಲರ ಅಂತರ್ಯಾಮಿಯಾಗಿದ್ದು ಪ್ರೇರಣೆ ಮಾಡುವಂತಹ ವ್ಯಕ್ತಿ ಅಂದ್ರೆ ನಾನೊಬ್ಬನೇ. ಈಶ್ವರ ಸರ್ವಭೂತಾನ ವೃದ್ಧೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯತ್ರಾರೂಢಾನಿ ಮಾಯ. ಹಾಗಾಗಿ ತ್ವಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ. ಹಾಗಾಗಿ ಎಲ್ಲವನ್ನು ಬಿಡು, ನನ್ನ ಶರಣಾಗತಿಯನ್ನು ಹೊಂದು ನಿನಗೆ ಉದ್ಧಾರ ಮಾಡುತ್ತೇನೆ. ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸಸಿ ಶಾಶ್ವತಂ. ನೀನು ಪ್ರಸಾದವನ್ನು ಕೊಟ್ಟಿ ಅಂತಾದರೆ ನಾನು ನನ್ನ ಸ್ಥಾನವನ್ನು ಹೊಂತೇನೆ ಅಂತ ಹೇಳಿ, ಇದಿಗುಖ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ. ನಾನೇನೇನು ಉಪದೇಶ ಮಾಡಿದ್ದೇನಲ್ಲ ಇದನ್ನೆಲ್ಲ ಮೈಕ್ ಹಚ್ಚಿ ಮಠದಲ್ಲ ಹೇಳೋದಲ್ಲಿದು. ಏಕಾಂತದಲ್ಲಿ ಕೂತು ಈ ತತ್ವ ಜಿಜ್ಞಾಸ ಮಾಡಿ, ಅದು ಬಹಳ ಆದರ ಗೌರವ ಇರುವಂತಹ ಜನ ಬಂದರೆ, ದೇವರು, ಗುರುಗಳು, ಶಾಸ್ತ್ರ, ನಂಬಿಕೆ, ವಿಶ್ವಾಸ ಅಂತ ಜನ ಇದ್ದಲ್ಲಿ ಅವರು ಬಂದು ಕೇಳಿದಾಗ ಹೇಳೋದು, ಅದು ಯೋಗ್ಯರಾಗಿದ್ದಾರೋ ಇಲ್ಲಂತ ತಿಳಿದು. ಅಷ್ಟು ಮುಖ್ಯವಾದ ಶಾಸ್ತ್ರ ಇದು. ಹಾಗಾಗಿ ಇಷ್ಟೋಸಿ ಮೇ ಸರ್ವಗುಖ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತಥೋ ವಕ್ಷಾಮಿ ತೇ ಹಿತಂ. ಹಾಗಾಗಿ ನಿನ್ನ ಹಿತಕ್ಕಾಗಿ ಹೇಳಿದ್ದು, ಮನ್ಮನ ಭವ ಮದ್ಭಕ್ತೋ ಮದ್ಯಾನಿ ಮಾಂ ನಮಸ್ಕುರು ಮಾಮೇ ವೇಶ್ಯನ್ ಸತ್ಯಂತೆ ಪ್ರತಿಜಾನಿ ಪ್ರಿಯೋಸಿ ಮೇ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಇದಂತೆ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನ ಚ ಚಾಶುಷವೇ ವಾಚ್ಯಂ ನ ಚ ಮಾಂ ಯಃ ಅಭ್ಯಸೂನಿ ಯ ಇದಂ ಪರಮಂ ಗುಖ್ಯಂ ಮದ್ಭಕ್ತೇಷ್ವಭಿಧಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೇಶ್ಯತ್ಯ ಸಂಶಯಃ. ಎಲ್ಲ ಮಾತುಗಳನ್ನು ಹೇಳಬೇಕು ಅಂದ್ರೆ ಬಹಳ ಕಠಿಣ ಇದೆ. ಯಾರ್ಯಾರು ಭಕ್ತರಂತಿದ್ದಾರಲ್ಲ ಆ ಭಕ್ತರಿಗೆ ಮಾತ್ರ ಇದು ಉಪದೇಶ. ಆ ಭಕ್ತರು ಕೇಳಿದಾಗ ಭಕ್ತಿ ಉದ್ರೇಕವಾಗಿ ಅವರು ನನ್ನಲ್ಲಿ ಲಯ ಹೊಂದ್ತಾರೆ, ಮುಕ್ತಿಯನ್ನೇ ಹೊಂದ್ತಾರೆ. ಇದರಲ್ಲಿ ಯಾವ ಸಂದೇಹನೇ ಇಲ್ಲ. ಇದನ್ನು ಕೇಳಿದಾಗ ಅವರಿಗೆ ಭಕ್ತಿನೇ ಬಂದಿಲ್ಲ ಅಂದ್ರೆ ಅವರು ಭಕ್ತರೇ ಅಲ್ಲ. ಬರ್ತಾರೆ ಅಂದ್ರೆ ಭಕ್ತಿ ಇದೆ, ಬಂದು ಕೂತಾಗೂ ಶ್ರವಣ ಮಾಡಿದಾಗ ಭಕ್ತಿ ಬರ್ತದೆ ಎಂದಾಗಲೇ ಅವರು ಭಕ್ತರು.
ಹಾಗಾಗಿ ಹಾಗಾಗಿ ಇಷ್ಟು ಅದ್ಭುತವಾದ ಗ್ರಂಥವನ್ನ ನಿನಗೆ ಉಪದೇಶ ಮಾಡಿದ್ದೇನೆ ಅಂತ ಹೇಳಿದಾಗ, ಆಗಲಿ ಕೃಷ್ಣ, ನಾನು ತಯಾರಿದ್ದೇನೆ, ನನ್ನನ್ನು ಕರೆದುಕೊಂಡು ಹೋಗು ನನ್ನ ಸ್ಥಳಕ್ಕೆ, ನಾನು ಯುದ್ಧ ಮಾಡ್ತೇನೆ ಅಂತ ಗಟ್ಟಿಮುಟ್ಟಿಯಾಗಿ ಹೇಳಿದ. ಆಗ ಬರ್ತಾರೆ, ಯುದ್ಧಕ್ಕೆ ಸಿದ್ಧತೆ ಮಾಡ್ಕೋಬೇಕು, ಶಂಖಧ್ವನಿ ಆಗಿ ಹೋಗಿಬಿಟ್ಟಿದೆ. ಆದರೆ ಎಲ್ಲಿವರೆಗೆ ಅರ್ಜುನ ಸಿದ್ಧ ಆಗೋದಿಲ್ಲ, ಯುದ್ಧ ಮುಂದೆ ಒರೆಯುವುದಿಲ್ಲ. ಕೃಷ್ಣ ಇದ್ದಾನೆ, ಎಲ್ಲವನ್ನು ನಿಯಮನ ಮಾಡುವನು. ಹಾಗಾಗಿ ಆಯ್ತು, ಯುದ್ಧ ಪ್ರಾರಂಭ ಮಾಡೋಣ ಅಂತ ಹೇಳಿದಾಗ ಅರ್ಜುನ ಮತ್ತು ಧರ್ಮರಾಜ ಎಲ್ಲ ಪಾಂಡವರು ತಮ್ಮ ಗುರುಗಳಾದಂತಹ ಭೀಷ್ಮಾಚಾರ್ಯರಿಗೆ, ದ್ರೋಣಾಚಾರ್ಯರಿಗೆ ಹೋಗಿ ಇಲ್ಲಿಂದ ರಥದಿಂದ ಇಳಿದು ಹೋಗಿ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕೊಂಡು ಬರ್ತಾರೆ. ನಮಸ್ಕಾರ ಮಾಡಿದಾಗ ಅವರೆಲ್ಲ ಮಹಾನುಭಾವರು, ಭಕ್ತ ವತ್ಸಲರು, ಶಿಷ್ಯ ವಾತ್ಸಲ್ಯ ಉಳ್ಳವರು. ವಿಜಯೀ ಭವ, ಜಯೀ ಭವ, ವಿಜಯೀ ಭವ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಯಾರ ಜೊತೆಗೆ ವಿಜಯ ಆಗು? ನನ್ನ ಜೊತೆಗೆ ನೀನು ಗೆಲ್ಲು, ನನ್ನ ಜೊತೆಗೆ ಗೆಲ್ಲು ಅಂತ ಆಶೀರ್ವಾದ ಮಾಡಿದ್ದಾರೆ. ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ಹೇಳ್ತಾರೆ, ನೀನು ಸಿಟ್ಟಿನಿಂದ ಯುದ್ಧಕ್ಕೆ ಬಂದಿದ್ದಿ, ನಮ್ಮನ್ನ ನಮಸ್ಕಾರ ಮಾಡದೇನೆ, ಗೌರವ ಕೊಡದೇನೆ ಯುದ್ಧ ಮಾಡಿದ್ದಿ ಅಂದ್ರೆ ನಿನಗೆ ಅಪಜಯ ಆಗಲಿ ಅಂತ ಶಾಪ ಕೊಡ್ತಿದ್ವಿ ನಾವು. ನೀನು ನಿನ್ನ ಕರ್ತವ್ಯವನ್ನು ಬಿಟ್ಟಿಲ್ಲ, ದುರ್ಯೋಧನಂತೆ ಮೂರ್ಖನಾಗಿಲ್ಲ ನೀನು, ನಿನ್ನ ಕರ್ತವ್ಯ ಕರ್ಮದ ಪ್ರಜ್ಞೆ ನಿನಗಿದೆ. ಕೃಷ್ಣ ಇದ್ದಾನೆ, ಕೃಷ್ಣನ ಹೇಳಿ ಕಳಿಸ್ತಾನೆ, ಹೋಗ್ರಿ ನಿಮ್ಮ ಗುರುಗಳಿಗೆ ನಮಸ್ಕಾರ ಮಾಡಿ ಬಂದು ನಿಮ್ಮ ಮೇಲೆ ಬಾಣ ಪ್ರಯೋಗ ಮಾಡ್ತೇವೆ ಅಂತ ಅನುಮತಿ ತೆಗೆದುಕೊಂಡು ಬನ್ನಿ ಅಂತ ಹೋಗಿ ಯುದ್ಧ ಪ್ರಾರಂಭ ಮಾಡ್ತಾರೆ. ಅತೀ ಭಯಾನಕವಾದ ಯುದ್ಧ. ಯಾರ್ಯಾರು ಯುದ್ಧ ಮಾಡುವರು? ಒಬ್ಬೊಬ್ಬರು ಸಾಮಾನ್ಯ 525 ವರ್ಷಗಳ ಕಾಲ ಅಧ್ಯಯನ ಮಾಡಿದಂತಹ ಭೀಷ್ಮರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಮಾಚಾರ್ಯ ಇದ್ದಾರೆ. ಕರ್ಣ ಭೀಷ್ಮಾಚಾರ್ಯರು ಹೋಗುವವರೆಗೆ ನಾನು ಬರೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿರ್ತಾನೆ. ಯಾಕೆಂದ್ರೆ ಅವಮಾನವಾಗಿರ್ತದೆ, ಅದೆಲ್ಲ ಕಥೆ ಇದೆ. ಹಾಗಾಗಿ ಅವನು ಹೊರಗಿರ್ತಾನೆ. ಸ್ವಯಂ ನೂರಾರು ದುರ್ಯೋಧನಾದಿಗಳು. ಹಾಗಾಗಿ ಭಯಾನಕವಾದಂತಹ ಸಂಗ್ರಾಮ. ಅದರಲ್ಲಿ ಮೊದಲನೇ ದಿನ ದ್ವಂದ್ವ ಯುದ್ಧವಾಗ್ತದೆ. ಅಂದರೆ ಒಬ್ಬ ವ್ಯಕ್ತಿ ಜೊತೆಗೆ ಯುದ್ಧ, ಒಬ್ಬ ವ್ಯಕ್ತಿ ಜೊತೆಗೆ ಯುದ್ಧ. ಹೀಗೆ ದ್ವಂದ್ವ ಯುದ್ಧದಲ್ಲಿ ಮೊಟ್ಟ ಮೊದಲಿಗೆ ಪಾಂಡವರ ಪಕ್ಷದಲ್ಲಿ ಹತನಾದವನು ಅಂದರೆ ಉತ್ತರ ಕುಮಾರ ಹತವಾಗಿ ಪ್ರಾರಂಭವಾಗ್ತದೆ. ಆ ಉತ್ತರ ಕುಮಾರನ ಮೊದಲೇ ದಿವಸ ಕೊಂದು ಹಾಕಿಬಿಡ್ತಾರೆ. ಆವಾಗ ಅಲ್ಲಿ ಪಕ್ಷಿ ವ್ಯೂಹವನ್ನು ನಿರ್ಮಾಣ ಮಾಡ್ತಾರೆ, ಆಮೇಲೆ ಶ್ವೇತ ವ್ಯೂಹವನ್ನು ನಿರ್ಮಾಣ ಮಾಡ್ತಾರೆ, ಕ್ರೌಂಚ ವ್ಯೂಹವನ್ನು ನಿರ್ಮಾಣ ಮಾಡ್ತಾರೆ, ಕೊನೆಗೆ ಗರುಡ ವ್ಯೂಹವನ್ನ, ಈ ಕಡೆ ಅರ್ಧಚಂದ್ರಾಕಾರವಾದ ವ್ಯೂಹಗಳನ್ನು, ಅನೇಕ ವ್ಯೂಹಗಳಿವೆ. ಆ ವ್ಯೂಹಗಳು ಹೇಗಿರಬೇಕು? ಈಗ ಸುಮ್ಮನೆ ನೀವು ಹಿಂಗೆ ನೋಡ್ರಿ, ಹೋಮ ಮಾಡಿರ್ತೇವೆ ಇಲ್ಲಿ ಮೇಲೆ, ಇವತ್ತು ಪವಮಾನ ಹೋಮ ಆಯಿತು. ಪವಮಾನ ಹೋಮ ಮಾಡಿದಾಗ ಪವಮಾನ ದೇವರಿಗೆ ಬೇಕಾದ ಒಂದು ಮಂಡಲ ಇರ್ತದೆ, ನವಗ್ರಹ ದೇವರಿಗೆ ಬೇಕಾದ ಒಂದು, ನಿಮಗೆ ಉದಾಹರಣೆಗಾಗಿ ಹೇಳ್ತಾ ಇದ್ದೀನಿ, ನವಗ್ರಹ ದೇವರಿಗೆ ಬೇಕಾದ ಒಂದು ಮಂಡಲ ಇರ್ತದೆ. ಆಯಾ ದೇವತೆಗಳು ಎಲ್ಲೆಲ್ಲಿರ್ತಾರೆ, ಅವರಿಗೆ ಯಾವ ಕಲರ್ ಬೇಕು, ಯಾವ ಧಾನ್ಯಗಳು ಬೇಕು, ಏನು ಎಲ್ಲ ಅವರಿಗೆ ಸೇರುವುದನ್ನು ಇಟ್ಟಿರ್ತೇವೆ. ಹಾಗೆ ಆಯಾ ವ್ಯೂಹಗಳನ್ನ ಆಯಾ ರಥಿಕರು ಎಲ್ಲಿರಬೇಕು, ಮಹಾರಥಿಕರು ಎಲ್ಲಿರಬೇಕು, ಸೈನಿಕರು ಎಲ್ಲಿರಬೇಕು, ಅದನ್ನೆಲ್ಲ ಪೂರ್ಣ ತುಂಬಿ ಆ ವ್ಯೂಹ ಪಕ್ಷಿಯಂತೆ ಕಾಣ್ತಾ ಇರ್ತದೆ, ಮುಂದೆ ಸಾಕ್ತಾ ಇರ್ತದೆ. ಅದರಲ್ಲಿ ಬಂದು ಸಿಕ್ಕೊಂಡು ಸತ್ತು ಹೋಗ್ತಾರೆ ಮುಂದಿನ ಎದುರಿಗಿದ್ದಂತಹ ಸೈನಿಕರು ಅಥವಾ ರಥಿಕರು. ಅದನ್ನೆಲ್ಲ ವ್ಯೂಹಗಳನ್ನು ಭೇದ ಮಾಡುವ ಶೈಲಿ, ಯುದ್ಧದ ಕ್ರಮ ಇವರಿಗೆ ಗೊತ್ತಿರಬೇಕು. ಹಾಗಾಗಿ ಅಭಿಮನ್ಯು ಸತ್ತನಲ್ಲ, ಆ ಅಭಿಮನ್ಯು ಸತ್ತದ್ದೇ ಆ ಕಾರಣಕ್ಕೆ. ಅರ್ಜುನನಿಗೆ ಒಬ್ಬನಿಗೆ ಗೊತ್ತಿರ್ತದೆ, ಅಭಿಮನ್ಯನಿಗೆ ಹೋಗುವುದು ಗೊತ್ತಿತ್ತು, ಬರೋದು ಗೊತ್ತಾಗಿದ್ದಿಲ್ಲ. ಹಾಗಾಗಿ ಅವನು ಸತ್ತು ಹೋದ. ಇವೆಲ್ಲ ಬಂದಿರಬೇಕು ಅವ ಯೋಧನಾದವನಿಗೆ. ಹಾಗಾಗಿ ದೃಷ್ಟದ್ಯುಮ್ನ, ಕ್ರೌಂಚ ವ್ಯೂಹ, ದೃಷ್ಟದ್ಯುಮ್ನ ಈ ಕಡೆಗೆ ಸೇನಾಧಿಪತಿಯಾಗಿದ್ದಾನೆ, ಆ ಕಡೆಗೆ ಭೀಷ್ಮಾಚಾರ್ಯರಿದ್ದಾರೆ. ನೋಡಿಕೊಳ್ಳುವ ಪೂರ್ಣ ಜವಾಬ್ದಾರಿ ಭೀಮಸೇನ ದೇವರದಿದೆ. ಹೀಗೆಲ್ಲ ನಡೀತಾ ಇದೆ. ಆಗ ಭೀಷ್ಮಾದ್ವಿಹಿ ಮೊಟ್ಟ ಮೊದಲನೇ ಬಾರಿಗೆ ಭೀಷ್ಮಾಚಾರ್ಯರು ಅರ್ಜುನ ಎದುರಾಗ್ತಾರೆ. ಆಗ ಆರಾಮಾಗಿ, ಈಗ ಬಡಿಸೋರು ಬಡಿಸ್ತಿರ್ತಾರೆ, ಊಟ ಮಾಡೋರು ಊಟ ಮಾಡ್ತಿರ್ತಾರಲ್ಲ, ಹಾಗೆ ಆರಾಮಾಗಿ ನಕ್ಕೋತ ಯುದ್ಧ ನಡೀತಾ ಇರ್ತಾರೆ. ಯಾವುದು ಅಸ್ತ್ರಶಸ್ತ್ರಗಳನ್ನ ಕಲಿಬೇಕಾದಾಗ ಹೇಗೆ ಯುದ್ಧ ಇರ್ತದಲ್ಲ, ಹಾಗೆ ಯುದ್ಧ ಮಾಡ್ತಾ ಇರ್ತಾರೆ ಅರ್ಜುನ ಮತ್ತು ಭೀಷ್ಮಾಚಾರ್ಯರಲ್ಲಿ ನಡೀತಾ ಇರ್ತದೆ. ಆವಾಗ ದುರ್ಯೋಧನ ಬರ್ತಾನೆ, ನನಗೆ ಗೊತ್ತಿತ್ತು ನೀವು ಹೀಗೆ ಯುದ್ಧ ಆಡ್ತೀರಂತ, ಪಾಂಡವರ ಪಕ್ಷಪಾತಿಗಳು ನೀವು,
ನಮ್ಮ ಅನ್ನ ತಿಂದು ನಮಗೆ ದ್ರೋಹ ಮಾಡ್ತೀನಿ ಅಂತ ನನಗೆ ಗೊತ್ತಿತ್ತು ಅಂತ ಬಂದು ಹತ್ತಿರ ನಿಂತು ಒದರಿ ಹೋಗ್ಬಿಡ್ತಾನೆ. ಆಗ ಭೀಷ್ಮಾಚಾರ್ಯರಿಗೆ ಅವ್ರು ಹೇಳುತ್ತಾರೆ, ನೋಡಪ್ಪ, ನನ್ನ ಶಕ್ತಿ ಇಷ್ಟಿದೆ, ನಾನು ಪ್ರತಿನಿತ್ಯ ಇಷ್ಟು ಜನ ಸಂಹಾರ ಮಾಡ್ತೇನೆ, 10,000 ಜನ ಸಂಹಾರ ಮಾಡದೇನೆ ತಿರುಗಿ ಬರುವುದಿಲ್ಲ ಎಂದು. ಇನ್ನು ಹೆಚ್ಚೇ ಆಗ್ತದೆ ಹೊರತು 4,000, 5,000, 6,000 ಜನ ಬಂದಿದ್ದೇನೆ ಎಂದೂ ಆಗಿಲ್ಲ. ಏನು 10,000 ಅಂದ್ರೆ ಏನು ಲೆಕ್ಕ ಇದೆ? ಪ್ರತಿನಿತ್ಯ 10,000 ಜನರನ್ನು ಸಂಹಾರ ಮಾಡ್ತಾ ಇದ್ರು. ಅದರೊಳಗೆ ರಥಿಕರು, ಮಹಾರಥಿಕರು, ಸ್ವಲ್ಪ ಎಲ್ಲ ಬಹಳ ಜನ ಬಲಿಷ್ಠರಾದವರನ್ನು ಎಷ್ಟೋ ಜನನ್ನ ಅವಾಗೆಲ್ಲ ಕೊಂದಿದ್ದಾರೆ. ಹಾಗಾಗಿ ಆ ಮಾತನ್ನು ಕೇಳಿ ಭೀಷ್ಮಾಚಾರ್ಯರು ಸ್ವಲ್ಪ ಮನಸ್ಸಿಗೆ ನೋವು ಮಾಡಿಕೊಂಡು, ಅನೇಕ ಜನ ಇದ್ದಾರೆ, ಸೌಭದ್ರೋ ಭೀಮಸೇನಂಚ ಸಾತ್ಯಕೋಚ ಮಹಾರಥೇ ಕೇಕೇಯೋ ವಿರಾಟೇ ಚ ದುಷ್ಟದ್ಯುಮ್ನೇ ಚ ಪಾರ್ಷದೆ ಏತೇಷು ನರವೀರೇಶು, ಇವರೆಲ್ಲ ಇದ್ದಾರೆ, ಘಟೋತ್ಕಚ ಇದ್ದಾನೆ, ಇವರೆಲ್ಲ ಮಹಾವೀರರಿದ್ದಾಗ ಭೀಷ್ಮಾಚಾರ್ಯರ ಪರಾಕ್ರಮ ಅಲ್ಲಿ ಬಹಳೇನೋ ಟೆನ್ಷನ್ ತಗೊಂಡು ಯುದ್ಧ ಮಾಡಿ ಗೆಲ್ಲಿಕ್ಕೆ ಬೇಕು ಸಿಟ್ಟಿನಿಂದ ಹಾಗೆಲ್ಲ ಇನ್ನ ಒಂದೇ ದಿವಸ ಇರ್ತದೆ ನೋಡ್ರಿ, ಪ್ರಾರಂಭದ ದಿವಸ ಅಷ್ಟೇನಿರುವುದಿಲ್ಲ. ಹಾಗಾಗಿ ಪ್ರಾರಂಭದ ದಿವಸ ಅಷ್ಟೇನಿರುವುದಿಲ್ಲ, ಹಾಗೆ ಪಾಪ ಆಡ್ತಾ ಇರ್ತಾರೆ. ಇವನು ಹೇಳಿದ್ದಕ್ಕೆ ಮಹಾಪರಾಕ್ರಮವನ್ನು ತೋರಿಸ್ಬಿಡ್ತಾರೆ. ಮಹಾಪರಾಕ್ರಮವನ್ನು ತೋರಿಸುವುದಂದ್ರೆ ಏನು? ಆಕಾಶ ಕಾಣ್ತಾ ಇಲ್ಲ, ಏನೂ ಕಾಣ್ತಾ ಇಲ್ಲ, ಎಲ್ಲ ಬಾಣದಿಂದ ಮುಚ್ಚಿ ಹೋಗ್ಬಿಟ್ಟಿದೆ. ಅದನ್ನ ಅರ್ಜುನ ಅನಾಯಾಸವಾಗಿ ಅವ್ರು ಎಷ್ಟು ಬಾಣದ ಪಂಜರ ಮಾಡಿ ಹೋಗಿದ್ದಾರೆ. ನಾವು ಮಂಚರದಾನಿ ಹಾಕೋತೀವಲ್ಲ, ಹುಳಗಳು ಕಳಿಬಾರ್ದು ಅಂತ ಹೇಳಿ, ಹಾಗೆ ಈ ಬಾಣದಿಂದ ಇವರು ಹೊರಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲದೆ ಇದ್ದಷ್ಟು ಎಷ್ಟು ಭಾಗ ಇದೆ ಇಲ್ಲಿಂದ ಅಲ್ಲಿ ತನ ಸೈನ್ಯ ಇದೆಯಲ್ಲ ಅಷ್ಟು ತುಂಬಿ ಕವರ್ ಮಾಡಿಬಿಡುದು ಬಾಣದಿಂದ. ಏನು ಬಾಣ ಬಂದರೂ ಬಡಿಲಿಕ್ಕೆ ಬೇಕು. ಅತ್ಯಂತ ಹೀನರಾದವರು ಸಾಯ್ತಿರ್ತಾರೆ, ಕೆಲವರು 4-5 ಬಾಣ ಬಡಿದ್ರೆ ಸಾಯ್ತಾರೆ, ಕೆಲವರು ಒಂದೇ ಬಾಣಕ್ಕೆ ಸಾಯ್ತಾರೆ. ಹೀಗೆಲ್ಲ ಶಕ್ತಿ ಇದ್ದವರು ಹಾಗಾಗಿ ಆಗ್ತಿರ್ತದೆ, ಅಷ್ಟು ಜನ ಎಲ್ಲ ಸಾಯ್ತಿರ್ತಾರೆ. ಹೀಗೆ ಅವತ್ತಿನ ದಿವಸ ಮುಗೀತದೆ. 2ನೇ ದಿವಸ, ಅವತ್ತಿನ ದಿವಸ ರಾತ್ರಿ ಹೋಗ್ತಾನೆ, ಪ್ರತಿ ರಾತ್ರಿ ದುರ್ಯೋಧನ ಹೋಗ್ತಾನೆ ಭೀಷ್ಮಾಚಾರ್ಯ ಬಳಿಗೆ. ಅಲ್ಲ, ನಿಮ್ಮ ಶಕ್ತಿ ನಿಮ್ಮ ಸಾಮರ್ಥ್ಯದ ಮುಂದೆ ಇವತ್ತೇ ಯುದ್ಧ ಮುಗಿಬೇಕಾಗಿತ್ತು, ನೀವು ಪ್ರೀತಿಯಿಂದ ಯುದ್ಧ ಆಡಬೇಡ್ರಿ, ನಿಮ್ಮ ಮೊಮ್ಮಕ್ಕಳು ಅಂತ ಮಮಕಾರ ತೋರಿಸ್ಬೇಡ್ರಿ ಅಂತ ಹೇಳಿ ದುರ್ಯೋಧನ, ಇಲ್ಲಪ್ಪ ನನ್ನ ಶಕ್ತಿ ಎಷ್ಟಿದೆ ಅಷ್ಟೇ ಆಡಿದ್ದೆ, ನಾನು ಮೋಸ ಮಾಡುವುದಿಲ್ಲ ಅಂತ ಹೇಳಿ ಮತ್ತೆ ಹೇಳ್ತಾರೆ. ಹೀಗೆ 2ನೇ ದಿವಸನೂ ಯುದ್ಧ. ಆಗ 2ನೇ ದಿನ ಯುದ್ಧದಲ್ಲಿ ಮತ್ತೆ ಭೀಮಸೇನ್ ದೇವರು ದ್ರೋಣಾಚಾರ್ಯರು ಯುದ್ಧ ಮಾಡ್ತಿರ್ತಾರೆ. ದ್ರೋಣಾಚಾರ್ಯರಿಗೂ ಧೃಷ್ಟದ್ಯುಮ್ನಿಗೂ ಯುದ್ಧ. ದ್ರೋಣಾಚಾರ್ಯರಿಗೆ ಧೃಷ್ಟದ್ಯುಮ್ನಿಗೆ ಯುದ್ಧನೂ ಹಾಗೆ ಭಯಾನಕ. ದ್ರೋಣಾಚಾರ್ಯರ ಗುರುಗಳು, ಗುರು ಶಿಷ್ಯರಲ್ಲೇ ಯುದ್ಧ ಇದು. ದ್ರೋಣಾಚಾರ್ಯರ ಗುರುಗಳು ಧೃಷ್ಟದ್ಯುಮ್ನ ಶಿಷ್ಯ. ಆ ಧೃಷ್ಟದ್ಯುಮ್ನ ದ್ರೋಣಾಚಾರ್ಯ ಸಂಹಾರ ಮಾಡಲಿಕ್ಕಾಗೇ ಅವತಾರ ಮಾಡಿದವನು. ಹಾಗಾಗಿ ಮೊದಲಿಗೆ 4 ಬಾಣ ತೆಗೆದುಕೊಳ್ತಾರೆ, ಕುದುರೆಗಳನ್ನೆಲ್ಲ ಕೊಂದು ಹಾಕಿಬಿಡ್ತಾರೆ ದ್ರೋಣಾಚಾರ್ಯ. ಆಮೇಲೆ ರಥ ಮುರಿದು ಹಾಕ್ತಾರೆ, ಧ್ವಜ ಕಿತ್ತು ಹಾಕ್ತಾರೆ, ಧನುಸ್ಸನ್ನು ಮುರಿದು ಹಾಕಿಬಿಡ್ತಾರೆ. ಏನೂ ಇಲ್ಲದೆ ಅನಾಥನಾಗಿ ಧೃಷ್ಟದ್ಯುಮ್ನ ಭೂಮಿಯಲ್ಲಿ ನಿಂತಿರ್ತಾನೆ. ಗಾಬರಿಗೊಳ್ಳೋದಿಲ್ಲವ, ಅವ ಗಾಬರಿಗೊಳ್ಳೋದಿಲ್ಲ, ಅಗ್ನಿಯಿಂದ ಬಂದವನು. ಹಾಗಾಗಿ ಹಾಗೆ ನಿಂತ ದ್ರೋಣಾಚಾರ್ಯರು ಬತ್ತಳಿಕೆಯಿಂದ ಬಾಣ ತಗೋದ್ರ ಒಳಗೆ ಮತ್ತೊಂದು ಧನುಸ್ಸನ್ನು ತೆಗೆದು ನಿಂತಿದ್ದ. ಆ ಧನುಸ್ಸನ್ನು ಮುರಿದು ಹಾಕ್ತಾರೆ, 3 ತುಂಡುಗಳನ್ನು ಮಾಡಾಕ್ತಾರೆ. ಮತ್ತೊಂದು ಧನುಸ್ಸನ್ನು ತಗೊಂಡ, ಅವರಿಗೆ ಸಮಯನೇ ಕೊಡ್ತಾ ಇಲ್ಲ ಧನುಸ್ಸನ್ನು ಬಿಟ್ಟು ಬಾಣ ನಂತರ ಬಂದು ಮುಟ್ಲಿಕ್ಕೆ, ಅಂದ್ರೆ ದುಷ್ಟದ್ಯುಮ್ನ ತನ ಬಂದು ಮುಟ್ಲಿಕ್ಕೆ. ಇಷ್ಟು ಪರಾಕ್ರಮವನ್ನು ತೋರಿಸಿದ್ರೆ ಅವಾಗ ವವರ್ಷ ಶರವರ್ಷಾಣಿ ದ್ರೋಣಂ ಪ್ರತಿ ಜನೇಶ್ವರ ಶರವರ್ಷಂ ತತಸ್ತಸ್ಯ ತನ್ನಿವಾರ ಮಹಾಯಶ ದ್ರೋಣೋ ದ್ರುಪದ ಪುತ್ರಸ್ಯ. ದ್ರುಪದ ಪುತ್ರ ಯಾರು? ದುಷ್ಟದ್ಯುಮ್ನ. ಹಾಗಾಗಿ ಮಧ್ಯೆ ಚಿಚ್ಛೇದ ಕಾರ್ಮುಕಂ ದ್ರೋಣಾಯ ಪ್ರೇಷಯಾಮಾಸ ಗಿರಿಂ ಆದಾಯ. ಭೇಷ್, ಭಲೆ ಭಲೆ, ಏನ್ ನಿನ್ ಸಾಮರ್ಥ್ಯನೋ, ನನ್ನ ಬಾಣ ನಿನ್ನ ತನ ಬಂದು ಮುಟ್ಲಿಕ್ಕೆ ನೀನು ಕೊಡ್ತಾ ಇಲ್ಲ ಅಂದ್ರೆ ನೀನು ನನ್ನ ಮೇಲೆ ಬಿಡ್ತೀಯಲ್ಲ, ನಾನು ಬಿಟ್ಟ ಬಾಣದ ಪ್ರಯೋಗದ ಪ್ರಭಾವವನ್ನ ನೀನು ನಿಂತನ ಬರ್ಲಿಕ್ಕೆ ತಡೀತಾ ಇದೆಯಲ್ಲ, ಇದೇ ದೊಡ್ಡದು ಅಂತಂತಾರೆ ದ್ರೋಣಾಚಾರ್ಯ. ದ್ರೋಣಾಚಾರ್ಯ ಹೇಳೋದು ನೋಡ್ರಿ, ನಾ ಬಾಣ ಪ್ರಯೋಗ ಮಾಡ್ತಾ ಇದ್ದೇನೆ, ನನ್ನ ಫೋರ್ಸ್ ನಿನ್ನ ಹತ್ರ ಬಂದು ಬೀಳದೇ ಇದ್ದಂತೆ ನೀನು ಮಾಡ್ಕೋತಿಯಲ್ಲ, ಇದೇ ನಿನ್ನ ಸಾಮರ್ಥ್ಯ. ಅಂದ್ರೆ ದ್ರೋಣಾಚಾರ್ಯ ಸಾಮರ್ಥ್ಯ ಎಷ್ಟಿದೆ ನೋಡ್ರಿ. ಹಾಗೆ ಇಷ್ಟೆಲ್ಲ ಮಾಡಿದ ಮೇಲೆ ದ್ರೋಣಾಚಾರ್ಯರ ಸಾಮರ್ಥ್ಯದ ಮುಂದೆ ತಾನು ನಿಂದಿರ್ತಾನೆ, ಯುದ್ಧ ಮಾಡ್ತಾನೆ. ಆಗ ಆ ದುಷ್ಟದ್ಯುಮ್ನ ಏನಾದರೂ ಶಿಷ್ಯ, ಏನಾದರೂ ಅವ್ರ ಗುರುಗಳು ಸ್ವಲ್ಪ ಹತಾಶನಾದ, ಸ್ವಲ್ಪ ಶಕ್ತಿಗಳು ಬಾವು ಅಲ್ಲಿ ಕಮ್ಮಿ ಆಯಿತು. ಆಗ ಭೀಮಸೇನ್ ದೇವರು ಬರ್ತಾರೆ.
ಧೃಷ್ಟದ್ಯುಮ್ನ ಹೋಗೇ ಬಿಡ್ತಾನೆ. ಇಲ್ಲಂದ್ರೆ ಯಾರ ಸಂಹಾರಕ್ಕಾಗಿ ಇವನು ಬಂದಿದ್ದಾನೋ ಆ ದ್ರೋಣಾಚಾರ್ಯನ ಪರಾಕ್ರಮವನ್ನು ಇವನು ನಿದ್ರುವುದಿಲ್ಲ ಅಂತ ಹೇಳಿ ಭೀಮಸೇನ ದೇವರು ಬರ್ತಾರೆ. ಭೀಮಸೇನ ದೇವರು ಧೃಷ್ಟದ್ಯುಮ್ನ ಇಬ್ರು ಸೇರಿ ದ್ರೋಣಾಚಾರ್ಯನ ತಡೀತಿರ್ತಾರೆ. ಅದನ್ನು ನೋಡ್ತಾನೆ. ಓ, ಭೀಮ ಬಂದಿದ್ದಾನೆ ಅಂದ್ರೆ ದ್ರೋಣರು ಉಳಿಯೋದಿಲ್ಲ. ಮೊದಲೇ ದಿನದಿಂದ ದುರ್ಯೋಧನ ಹೇಳೋದು ಭೀಷ್ಮ ದ್ರೋಣರಿಗೆ ಏನಾಗ್ಬಾರದು, ಅದರಲ್ಲಿಯೂ ಭೀಷ್ಮಾಚಾರ್ಯರಿಗೆ ಏನಾಗ್ಬಾರದು. ಅವನು ಕಾಯ್ದಿದ್ದಕ್ಕೇನೆ 10 ದಿವಸ ಏನು ಸಮಸ್ಯೆ ಆಗಿಲ್ಲ ಭೀಷ್ಮಾಚಾರ್ಯ ಇರುವವರೆಗೆ. ಭೀಷ್ಮಾಚಾರ್ಯರು ಒಂದನೇ ದಿವಸನೇ ಮಡದು ಸತ್ತು ಬಿದ್ದಿದ್ರೆ 18 ದಿವಸ ಯುದ್ಧವೇ ಆಗ್ತಾ ಇದ್ದಿಲ್ಲ. ಇಡೀ ಸೈನ್ಯ ಒಂದು ಕಡೆಗೆ, ಭೀಷ್ಮಾಚಾರ್ಯರು ಒಂದು ಕಡೆಗೆ, ದ್ರೋಣಾಚಾರ್ಯರು ಒಂದು ಕಡೆಗೆ. ಇಷ್ಟು ಪರಾಕ್ರಮ ಭೀಷ್ಮಾಚಾರ್ಯರಿಗೆ. ಹಾಗಾಗಿ ನಾವೆಲ್ಲರ ಜವಾಬ್ದಾರಿ ಯುದ್ಧವಾಡುವುದಲ್ಲ, ನಾವು ಭೀಷ್ಮಾಚಾರ್ಯರನ್ನ ಏನೂ ಆಗದೇ ಇದ್ದಂತೆ ಅವರ ರಕ್ಷಣೆ ಮಾಡೋದು. ಆ ಭೀಷ್ಮಾಚಾರ್ಯರು ನಮ್ಮ ರಕ್ಷಣೆ ಮಾಡೋದು ಅಂತ ಮೊದಲಿಂದ ಹೇಳ್ತಾ ಬಂದಿರ್ತಾನೆ. ಹಾಗಾಗೇನೆ ಅವರನ್ನ ಸ್ವಲ್ಪ ಚೂಡ್ತಿರ್ತಾನೆ. ಆವಾಗ ದಿವಸ ಹೋಗುವುದು, ಬೈಯುವುದು, ಚೂಟುದು. ನೀವು ಏನು ಯುದ್ಧ ಆಡಿಲ್ಲ, ನಿಮ್ಮ ಸಾಮರ್ಥ್ಯಕ್ಕೆ ಏನು ಯುದ್ಧ ಇಲ್ಲ ಅಂತ ಅವ್ರನ್ನ ಸ್ವಲ್ಪ ಹುಳಿಕಾರ ಹಿಂಡಿ ಪ್ರಚೋದನೆ ಮಾಡ್ತಿರ್ತಾನೆ. ಆಗ ದ್ರೋಣಾಚಾರ್ಯರು ಒಬ್ಬರೇ ಇದ್ದಾರೆ ಅಂತ ಹೇಳಿ ಆಗ ಅಲ್ಲಿ ಕಲಿಂಗ ದೇಶದ ರಾಜನನ್ನ, ಅವರ ಸೈನ್ಯವನ್ನ ಕೊಟ್ಟು ಕಳಿಸ್ತಾನೆ ದುರ್ಯೋಧನ. ಆಗ ಭೀಮಸೇನ ದೇವರು ಪರಾಕ್ರಮ ತೋರಿಸ್ತಾರೆ. ಭೀಮಸೇನ ದೇವರು ಮಲ್ಲ ಯುದ್ಧ, ಬಾಹು ಯುದ್ಧ, ಗದಾ ಯುದ್ಧ ಇದರಲ್ಲೇನೆ ಮಹಾಜಟ್ಟಿಗರು ಅಂತ ನಾವು ತಿಳಿದಿದ್ದೇವೆ. ಖಡ್ಗದಿಂದ ಯುದ್ಧವಾಡ್ತಾರೆ. ಭೀಮಸೇನಂ ಪರಿತ್ಯಜ್ಯ ಸಂವರ್ತಯದ ಚೋದಯ ನ ಚಚಾಲ ರಥೋಪಸ್ಥ ಭೀಮಸೇನೋ ಮಹಾಬಲಃ. ಆಗ ಭೀಮಸೇನಂ ಕಲಿಂಗೈ ಸಹ ಚೈದೀನಾಂ ನಿಷಾದೈಶ್ಚ ವಿಷಾಂಪತೆ. ಖಡ್ಗದಿಂದ ಎಲ್ಲರನ್ನು ಕೋತಂಬರಿ ಕೆರಬೇವನ್ನ ಅಥವಾ ಪಲ್ಯಕಾಯಿಗಳನ್ನು ಹಚ್ತೀವಲ್ಲ, ಹೆಚ್ಚು ಬೇಕಾದಾಗ ಏನಾದ್ರೂ ಗೊತ್ತಾಗ್ತದ ಫಾಸ್ಟ್ ಹೆಚ್ಚು ಅವರಿಗೆ ಹಾಗೆ ಚಕ ಸಂಹಾರ ಮಾಡ್ಕೊಂಡು ಹೋಗ್ತಾರೆ. ಅಷ್ಟು ಖಡ್ಗ ಯುದ್ಧವನ್ನು ಎಲ್ಲಿ ಕಲ್ತಿದ್ದಾರೆ? ಅವರ ವಿದ್ಯಾಭ್ಯಾಸದಲ್ಲಿ ಏನೂ ಹೇಳಿಲ್ಲ. ಗದಾ ಯುದ್ಧ ಅದು ಕೃಷ್ಣನಿಂದ ಕಲಿತಿದ್ದ. ಕೃಷ್ಣನಿಂದ ಅಂದ್ರೆ ನಾವು ಕೇಳಿದಂತೆ ಕೃಷ್ಣ ಯಾರೋ ಕೃಷ್ಣನಿಗೆ ಕಲಿಸಿದ್ದ, ಬಲರಾಮ ದೇವರಿಗೆ ಕಲಿಸಿದ್ದ ಕೃಷ್ಣ. ಹಾಗಾಗಿ ಆ ಬಲರಾಮ ದೇವರಿಂದ ಗದಾ ಯುದ್ಧ ಕಲ್ತಿದ್ದ. ಕೃಷ್ಣನಿಂದ ಯಾಕೆ ಕಲ್ತಿಲ್ಲ ಅದನ್ನು ನೀವು ಕೇಳಿದ್ದೀರಿ, ನಾನು ಹೇಳಿದ್ದೇನೆ. ಹಾಗಾಗಿ ಆ ಗದಾ ಯುದ್ಧದ ವಿದ್ಯಾಭ್ಯಾಸ ಮಾಡಿದ್ದಷ್ಟೇ ಗೊತ್ತು. ಅದಕ್ಕೆ ಅವಾಗೇ ನಾವು ಉತ್ತರ ಪಡೆದ್ಬಿಟ್ಟಿದೆ. ಸ್ವಪ್ರತಿಭೆಯ ಜಾನನ್, ಎಲ್ಲವೂ ತಮ್ಮ ಪ್ರತಿಭಾಯಿಂದಲೇನೆ ಅವರು ಕಲ್ತವರು, ಅವ್ರಿಗೇನು ಅಭ್ಯಾಸ ಮಾಡೋ ಕಾರಣ ಇಲ್ಲ. ಹಾಗಾಗಿ ನಿಜ ಪ್ರತಿಭೆಯ ಜಾನನ್, ಎಲ್ಲವನ್ನು ತಮ್ಮ ನಿಜವಾದ ಪ್ರತಿಭೆಯಿಂದಲೇನೆ ತಾವು ತಿಳಿದವರು. ಹಾಗಾಗಿ ಖಡ್ಗವಿದ್ಯೆಯನ್ನು ಪ್ರತ್ಯೇಕ ಕಲಿಬೇಕು ಅಂತಿಲ್ಲ. ಆಗ ಭಾರಿ ಸಾಮರ್ಥ್ಯವನ್ನು ತೋರಿಸಿ ಅವರು ಆ ಕಲಿಂಗ ದೇಶದ ಏನು ಸೈನ್ಯ ಬಂದಿತ್ತೋ ಅವರನ್ನೆಲ್ಲ ಸಂಹಾರ ಮಾಡಿ ಮತ್ತೆ ಈ ದುಷ್ಟದ್ಯುಮ್ನನ್ನು ರಕ್ಷಣೆ ಮಾಡ್ತಾರೆ ದ್ರೋಣಾಚಾರ್ಯರಿಂದ. ಹೀಗೆ ಆ ದಿನ ಯುದ್ಧ ಮುಗಿಯುತ್ತದೆ. 3ನೇ ದಿವಸ ಮತ್ತೆ ಯುದ್ಧ ಪ್ರಾರಂಭವಾಗ್ತದೆ. ಆಗ ಅಭಿಮನ್ಯು ಬರ್ತಾನೆ. ಅಭಿಮನ್ಯು ಯುದ್ಧಕ್ಕೆ ಬರ್ತಾನೆ. ಅನೇಕ ಜನ, ಶಲ್ಯ ಮತ್ತು ಲಕ್ಷಣ, ದ್ರೋಣ, ದುಷ್ಟದ್ಯುಮ್ನ, ದ್ರೋಣ, ಅಶ್ವತ್ಥಾಮಾಚಾರ್ಯರು, ಹೀಗೆ ಅನೇಕ ಜನ ಸೇರಿ ಅಭಿಮನ್ಯುನನ್ನ ಸುತ್ತುವರಿತಾರೆ. ಏನೇನು ಸಮಸ್ಯೆ ಆಗೋದಿಲ್ಲ ಅಭಿಮನ್ಯುನಿಗೆ. ಮಹಾಪರಾಕ್ರಮಿಯವನು, ಎಲ್ಲರನ್ನು ಸೋಲಿಸಿಬಿಡ್ತಾನೆ. ಹೇಗಿರ್ತದೆ ಗೊತ್ತಾ? ಯಾರ ಮೇಲೆ ನಾವು ಬಾಣ ಬಿಡ್ತೇವಲ್ಲ ಅವರನ್ನ ಸಂಬೋಧನೆ ಮಾಡಿ ಬಾಣ ಬಿಡಬೇಕು. ನಿಮ್ಮ ಜೊತೆಗೆ ಯುದ್ಧ ಆಡ್ತಾ ಇದ್ದೇನೆ, ನೀವು ಇನ್ನೊಬ್ಬರ ಜೊತೆಗೆ ಯುದ್ಧ ಆಡ್ತಾ ಇದ್ದೀರಿ, ಅಲ್ಲಿ ಬೀಸಿ ಇದ್ದಾಗ ನಾನು ನಿಮ್ಮ ಮೇಲೆ ಬಾಣ ಹೊಡೆದ್ರೆ ಹೇಗೆ ಗೊತ್ತಾಗಬೇಕು? ಈ ಎಲ್ಲ ಯುದ್ಧದ ನಿಯಮ ನಾನು ಮೊದಲೇ ದಿವಸ ಎಲ್ಲ ಹೇಳಿದ್ದೇನೆ. ಹಾಗಾಗಿ ಪ್ರತಿ ಒಬ್ಬರನ್ನು ಕೂಡ ಸಂಬೋಧನೆ ಮಾಡಿ ಬಾಣ ಬಿಡ್ತಾ ಇದ್ದಾರೆ. ಅಂದ್ರೆ ಅವನ ಜೊತೆಗೆ ಯುದ್ಧ ಆಡಬೇಕಾದ್ರೆ 5-6 ಜನ ಇದ್ದರೆ ಯುದ್ಧ ಮಾಡ್ಲಿಕ್ಕೆ ಅವನು ಸಮರ್ಥ ಇಲ್ಲದೆ ಬೇಸರ ಆಗ್ಬಿಡುತ್ತದೆ ಅವನಿಗೆ. ಒಬ್ಬೊಬ್ಬರ ಜೊತೆ ನಾನು ಯುದ್ಧ ಆಡಂಗಿಲ್ಲ, 5-6 ಮಂದಿ ಬರ್ರಿ ಏಕಕಾಲಕ್ಕೆ ಅಂದ್ರೆ ನಾನು ಯುದ್ಧ ಆಡ್ತೇನೆ. ಅಷ್ಟು ಪರಾಕ್ರಮಿ. ಆದರೂ ಆಗ ಅಭಿಮನ್ಯು ಬಂದಿದ್ದಾನೆ ಅಂತ ಹೇಳಿ ದುರ್ಯೋಧನ ತನ್ನ ಮಗನಾದ ಲಕ್ಷಣನನ್ನು ಕಳಿಸ್ತಾನೆ. ಲಕ್ಷಣ ಕುಮಾರ ಆ ಲಕ್ಷಣನ ಕಳಿಸ್ತಾನೆ. ಆಗ ಇಷ್ಟೆಲ್ಲ ಜನ ಇದ್ದಾರ, ನನ್ನ ಮಗನ್ನ ನೋಡ್ಕೋಬೇಕು ಅಂತ ಹೇಳಿ ಅರ್ಜುನ ಬರ್ತಾನೆ. ಕೃಷ್ಣ ಸಮೇತನಾಗಿ ಅರ್ಜುನ ಬರ್ತಾನೆ. ಆಗ ಅದನ್ನು ನೋಡಿ ದುರ್ಯೋಧನನು ಬರ್ತಾನೆ. ಭಯಾನಕ ಯುದ್ಧವಾಗ್ತದೆ. ನಾಪ್ಯಂತರಿಕ್ಷಂ ನ ದಿಶೋ ನ ಭೂಮಿ ನಚ ಭಾಸ್ಕರ. ಅಂತರಿಕ್ಷ ಕಾಣ್ತಾ ಇಲ್ಲ, ಆಕಾಶ ಕಾಣ್ತಾ ಇಲ್ಲ, ಭೂಮಿ ಕಾಣ್ತಾ ಇಲ್ಲ. ಅಷ್ಟು ಬಗೆಯಾಗಿ ನಾನಾ ನಾಗ ಸಹಸ್ರಾಣಿ, ಸಾವಿರಾರು 5-6 ಜನ ಭಾರಿ ಪರಾಕ್ರಮಿಗಳು ಈ ಕಡೆ ಮಗ ಮತ್ತು ಅಪ್ಪ ಯುದ್ಧವಾಡ್ತಾ ಇದ್ದಾರೆ. ಅವರು ಆಕಾಶದ ಮೇಲೆ
ಬಾಣಗಳನ್ನ, ಇವರು ಬಾಣಗಳನ್ನ ಇಡೀ ಆಕಾಶ ಮುಚ್ಚೋಗಿದೆ. ಅಷ್ಟು ಭಯಾನಕವಾದ ಯುದ್ಧವನ್ನ ಆಡ್ತಾ ಇದ್ದಾರೆ. ನಾಸೀತ್ ತತ್ರ ಕುಮಾನ್ ಕಶ್ಚಿತ್ ತವ ಸೈನ್ಯಸ್ಯ ಭಾರತ. ಆ ಅರ್ಜುನ ಮತ್ತು ಅಭಿಮನ್ಯು, ಕೆಲವೊಮ್ಮೆ ಹೀಗೆ ಅನಿಸ್ಬಿಡ್ತದೆ, ಅರ್ಜುನನಕ್ಕಿಂತಲೂ ಅಭಿಮನ್ಯು ಮಹಾಪರಾಕ್ರಮಿ ಏನು ಅಂತನೂ ಅಷ್ಟು ರೀತಿಯಲ್ಲಿ ಅವನು ತನ್ನ ಬಾಣದ ಪ್ರಯೋಗವನ್ನು ಮಾಡುತ್ತಾನೆ. ಆಗ ಯಾರೂ ಕೌರವರ ಪಕ್ಷದಲ್ಲಿ ಅರ್ಜುನ ಅಭಿಮನ್ಯು ಮುಂದೆ ನಿಂತಿರುವ ಗಂಡಸ್ತರ ಯಾರೂ ಇದ್ದಿದ್ದಿಲ್ಲಂತೆ. ಎಲ್ಲರೂ ಪಲಾಯನ ಮಾಡ್ತಾ ಇದ್ದಾರೆ. ಅಷ್ಟು ಭಾರಿ ಪರಾಕ್ರಮವನ್ನು ತೋರಿಸಿದ ಅರ್ಜುನ. ಮತ್ತು ಹಾಗಾಗಿ ಅವತ್ತಿನ ದಿವಸ ರಾತ್ರಿಯೂ ಕೂಡ ಮತ್ತೆ ಪುನಃ ದುರ್ಯೋಧನ ಹೋಗಿ ಮತ್ತೆ ಭೀಷ್ಮಾಚಾರ್ಯರಿಗೆ ಬೈತಾನೆ. ಯಾಕೆ ಉದಾಸೀನ ಮಾಡ್ತಾ ಇದ್ದೀರಿ? ನಾವು ಗೆಲ್ಬೇಕಂತ ಇದೆಯೋ ಇಲ್ಲೋ ನಿಮಗೆ ಹೇಳ್ಬಿಡ್ರಿ. ಇಲ್ಲದೇ ಇದ್ರೆ ಸುಮ್ಮನೆ ಹೋಗಿ ಕಾಂಪ್ರಮೈಸ್ ಆಗಿ ಆ ಕಡೆ ಹೋಗ್ಬಿಡ್ರಿ ಯುದ್ಧಕ್ಕೆ ನೀವು. ಇಲ್ಲದೇ ಇದ್ರೆ ನೀವು ಬಿಟ್ಬಿಡ್ರಿ, ನನ್ನ ಗೆಳೆಯನ್ ಕಳಿತೇನೆ ಕರ್ಣನನ್ನ, ನಿಮಗೆ ಆಗ್ತಾ ಇಲ್ಲ ಬಿಟ್ಬಿಡ್ರಿ. ನನ್ನ ಗೆಳೆಯ ಇದ್ದಾನೆ ಕರ್ಣ, ಅವನು ಕರಿತೇನೆ, ಅವನ ಮೇಲೆ ನಂಗೆ ವಿಶ್ವಾಸ ಇದೆ. ಎಲ್ಲರಿಗಿಂತ ಹೆಚ್ಚು ನಿಮ್ಮ ಮೇಲೆ ವಿಶ್ವಾಸ ಅಂತ ಹೇಳಿ ನಿಮಗೆ ಸೇನಾಧಿಪತ್ಯವನ್ನು ಕೊಟ್ಟೆ, ನಿಮ್ಮ ಮೇಲೆ ವಿಶ್ವಾಸ ಮಾಡಿದೆ. ನೀವಿದ್ರೆ ನಮಗೆ ಏನೂ ಚಿಂತೆ ಇಲ್ಲ ಅಂತಂದ್ರೆ ಪ್ರತಿನಿತ್ಯ ಚಿಂತೆ ಆಗ್ತಾ ಇದೆ. ಪ್ರತಿನಿತ್ಯ ಸಂಹಾರ ಮಾಡೋದು 10,000ಕ್ಕಿಂತ ಕಮ್ಮಿ ಏನ್ ಮಾಡ್ತಾ ಇಲ್ಲ ಭೀಷ್ಮಾಚಾರ್ಯರು. ಅವ್ರ ಯುದ್ಧದಲ್ಲಿ ಅವನಿಗೆ ಅಪಾಕ್ತನ, ಅವತ್ತೇ ಯುದ್ಧ ಗೆಲ್ಲಬೇಕು, ರಾಜ್ಯ ಸಿಗಬೇಕು, ಪಾಂಡವರು ಸಾಯ್ಬೇಕು ಅಂತ ಅವನಿಗೆ ದುರ್ಯೋಧನ ದುರುದ್ದೇಶ. ಹಾಗಾಗಿ ಆಗ್ಲಿಪ್ಪ ನಾನು ಮಾಡ್ತೇನೆ ಅಂತ ಹೇಳಿ 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 ಸಾಕಾಗಿ ಅವತ್ತಿನ ದಿವಸ ಏನೂ ಮಾತನಾಡೋದಿಲ್ಲ. ಆಯ್ತು ನೀ ಹೋಗು, ಈಗ ನೀ ಹೋಗು, ನಾನು ಮಾತನಾಡೋದಿಲ್ಲ, ನಿನಗೇನು ಬೇಕಲ್ಲ ಅದನ್ನು ನಾನು ಮಾಡಿ ತೋರಿಸ್ತೀನಿ, ನಾನು ನಾಳೆ ಅದನ್ನು ಮಾಡಿ ತೋರಿಸ್ತೀನಿ ಅಂತ ಹೇಳಿ ವ್ಯೂಹಗಳನ್ನು ರಚನೆ ಮಾಡಿದ್ದಾರೆ. ಅದ್ಭುತವಾದ ವ್ಯೂಹಗಳನ್ನ, ಆಗಲೇ ಗರುಡ ವ್ಯೂಹವನ್ನು ರಚನೆ ಮಾಡ್ತಾರೆ, ಈ ಕಡೆಗೆ ಚಂದ್ರ ವ್ಯೂಹವನ್ನು ರಚನೆ ಮಾಡ್ತಾನೆ ದೃಷ್ಟದ್ಯುಮ್ನ. ಹಾಗಾಗಿ ಅದ್ಭುತವಾದ ಯುದ್ಧ ನಡೀತಾ ಇರ್ತದೆ. ಆ ಭೀಷ್ಮಾಚಾರ್ಯರ ಬಾಣದ ಪ್ರಯೋಗದ ಮುಂದೆ ಯಾರೂ ಎದುರು ನಿಂದರ್ಲಿಕ್ಕೆ ಆಗ್ತಾ ಇರಲ್ಲ. ಒಬ್ಬನು ಬರ್ತಾನೆ, ಅವನು ಸೋತ್ ಹೋಗ್ತಾನೆ, ಮತ್ತೊಬ್ಬನು ಬರ್ತಾನೆ, ಮತ್ತೊಬ್ಬನು ಸೋತ್ ಹೋಗ್ತಾರೆ. ಯಾರೂ ಎದುರಿಗಿಲ್ಲ, ಖಾಲಿ ನಿಂತಿದ್ದಾರೆ ಅಂತ ಹೇಳಿ ಅನೇಕ ಜನರ ಸಂಹಾರ ಮಾಡ್ತಾ 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 ಹೋಗ್ತಾರೆ. ಆ ದೃಶ್ಯವನ್ನ ನಾವು ಅನುಸಂಧಾನಕ್ಕೆ ತೆಗೆದುಕೊಳ್ಬೇಕು. ಆವಾಗ ಗೊತ್ತಾಗ್ತದೆ. ಸ್ವಾಮಿಗಳು 10,000 ಜನ ಮುದ್ರೆಯನ್ನು ಕೊಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಅದರ ಪ್ರಭಾವ ಆಗೋದಿಲ್ಲ. ಏಕಾದಶಿ ದಿವಸ ಹೋಗಿ ಅಲ್ಲಿ ನೋಡಿದಾಗಲೇ ಹೌದಾ ಇಷ್ಟು ಜನನ, ಯಪ್ಪ ಏನ್ ಮರ ಇದು ಅಂತ ಈ ಬಾಯಿಯಿಂದ ನಮ್ಮ ಶಬ್ದಗಳು ಬರುತ್ತದೆ. ಹಾಗಿದ್ದಂತೆ ಅದು ಯುದ್ಧ. ಆ ಬಾಣ ಪ್ರಯೋಗಗಳು, ಆ ಧ್ವನಿ, ಹುಂಕಾರಗಳು, ಠಂಕಾರಗಳು, ಒದರುವುದು, ಕೆಲವರೆಲ್ಲ ಇಷ್ಟು ವಿಚಿತ್ರ ಆಗಿದೆ ಅಂದ್ರೆ ಅವತ್ತಿನ ದಿನ ಭೀಷ್ಮಾಚಾರ್ಯರು ತೋರಿಸಿದ ಪರಾಕ್ರಮ ಏನು ಅಂದ್ರೆ ಜಗತ್ತಿನಲ್ಲಿ ಎಂದೂ ಇಷ್ಟು ಪರಾಕ್ರಮ ತೋರಿಸಿಲ್ಲ. ಅಷ್ಟು ಪರಾಕ್ರಮವನ್ನು ತೋರಿಸಿದ್ದಾರೆ. ಯಾವಾಗ ಬಾಣ ಬಂದಿದೆ, ಎಲ್ಲಿ ಇದ್ದಾರೆ ಇದು ಗೊತ್ತಾಗ್ತಾ ಇಲ್ಲ. ಸಾರಥಿನೂ ಇಂಥವನಿದ್ದ ಭೀಷ್ಮಾಚಾರ್ಯರಿಗೆ ಅಂದ್ರೆ ಪೂರ್ವ ದಿಕ್ಕಿಗೆ ಇದ್ದಾರೆ ಅಂತ ನೋಡುದ್ರೊಳಗೆ ಪಶ್ಚಿಮ ದಿಕ್ಕಿಗೆ ಇರ್ತಿದ್ರು, ಪಶ್ಚಿಮ ದಿಕ್ಕಿಗೆ ಇದ್ದಾರೆ ಅಂತ ನೋಡಿದ್ರು ಉತ್ತರಕ್ಕೆ, ದಕ್ಷಿಣಕ್ಕೆ, 4 ದಿಕ್ಕಿಗಳಲ್ಲಿ ತಿರುಗಾಡಿ ಓಡಾಡಿ ಎಲ್ಲಾ ದಿಕ್ಕಿನಲ್ಲಿ ಇದ್ದಂತಹ ಜನರನ್ನು ಸಂಹಾರ ಮಾಡ್ತಾ ಇದ್ದಾರೆ. ಕೆಲವರಿಗೆ ಪಾಪ ತಿಷ್ಟೋಸ್ಮಿ ವೈದ್ಯ, ಅವರು ಬಾಣ ತೆಗೆಯುವುದರೊಳಗೇನೆ ಅವ್ರು ಉಂಡ ಹರಿಸ್ತಾ ಇದ್ರು. ಇವರೆಲ್ಲ ಕ್ಷತ್ರಿಯರು ಕೈಯಲ್ಲಿ ಧನುಸ್ಸನ್ನ, ಬಾಣನ್ನ, ಖಡ್ಗವನ್ನ, ಗದೆಯನ್ನ ಹಿಡ್ಕೊಂಡವ್ರು ಹಾಗೆ ನಿಂತಿದ್ರು. ರುಂಡ ಮಾತ್ರ ತೆಗೆದು ಹೋಗ್ತಾ ಇತ್ತು, ಕೈಗಳು ಕಟ್ಟಾಗಿ ಹೋಗ್ತಾ ಇತ್ತು. ಅವ್ರು ಹಾಗೆ ನಿಂತಿದ್ರು. ಅಂದ್ರೆ ಬೀಳ್ಲಿಕ್ಕೂ ಸಮಯ ಇರ್ತಿದ್ದಿಲ್ಲ ಅವರಿಗೆ. ಅಷ್ಟು ವೇಗವಾಗಿ ಭೀಷ್ಮಾಚಾರ್ಯ ಬಾಣ ಪ್ರಯೋಗ ಮಾಡ್ತಾ ಇದ್ದಾರೆ. ಭೀಷ್ಮಾಚಾರ್ಯ ಎಲ್ಲಿದ್ದಾರೆ ಅಂತ ಹೇಳಿ ರಥದ ಏನ ಧ್ವಜ ಇದೆಯಲ್ಲ, ಆ ಧ್ವಜದ ಮೇಲೆ ಕಂಡುಹಿಡಬೇಕಂತ ಭೀಷ್ಮಾಚಾರ್ಯ ಕಾಣ್ತಾನೆ ಇಲ್ಲ, ಬಾಣ ಒಳಗೆ ಮುಚ್ಚೋಗ್ಬಿಟ್ಟಿದ್ದಾರೆ. ಇಷ್ಟು ಭಯಾನಕ ಯುದ್ಧವನ್ನಾಡಿದ್ದಾರೆ. ರಕ್ತದ ನದಿ ಹರಿಸಿದ್ದಾರೆ. ಪ್ರಾವರ್ತಯತ ಮಹಾವೇಗಿ ನದಿ ರುಧಿರವಾಹಿನಿ. ಆ ರಕ್ತದ ನದಿ ಹರಿತಾ ಇದೆ ಅಂತ. ಆಗ ಇಷ್ಟು ನಡೀತಾ ಇದೆ. ಅರ್ಜುನ ಅಲ್ಲೆಲ್ಲೋ ವ್ಯಸ್ತನಿದ್ದ, ಅವನೂ ಬರ್ತಾನೆ ಎದುರುಗಡೆಗೆ. ಬಂದಾಗ ಆಭೀತ ಸಮರೇ ಶತ್ರುನ್ ಅಭ್ಯಧಾವತ ಧರ್ಪಿತ. ಎಲ್ಲರೂ ಗಾಬರಿಯಾಗಿ ಓಡೋಗ್ತಾ ಇದ್ದಾರೆ. ಭೀಷ್ಮಾಚಾರ್ಯ ಪರಾಕ್ರಮ ನೋಡಿ, ಇಷ್ಟು ಪರಾಕ್ರಮ ತೋರಿಸಿದಾಗ ಇದು ನಿಮ್ ನಿಜವಾದ ಪರಾಕ್ರಮ ಅಂತಾನೆ ದುರ್ಯೋಧನ. ಇದು ನಿಮ್ ನಿಜವಾದ ಪರಾಕ್ರಮ ಅಂದ್ರೆ ಏನು? ರಕ್ತ ನದಿಯನ್ನ ಪ್ರತಿಕ್ಷಣಕ್ಕೂ ನೀವು ಹರಿಸಬೇಕೀಗ. ಅವರಲ್ಲಿ ಯಾರು ಉಳಿತಕ್ಕದ್ದಲ್ಲ, ಧಾವಿಸಿ ಓಡೋಗ್ಬೇಕು ಅವರೆಲ್ಲರೂ. ಜಗಹನ ಪಾಂಡವ ರಥಾನ್ ಆದಿಶ್ಯ ಭರತರ್ಷಭ, ಆದಿಶ್ಯ ಭರತರ್ಷಭ. ದುಷ್ಟದ್ಯುಮ್ನ, ಅರ್ಜುನ, ಅಂತ ಹಿಂಗೆ ಅಂತ ಕರೆಯುವುದು, ಒದರುವುದು ಹೆಸರು, ಅವ್ರಿಗೆ ಬಾಣ ಪ್ರಯೋಗ ಮಾಡೋದು. ಭೀಷ್ಮಾಚಾರ್ಯರು ಇಲ್ಲಿವರೆಗೆ ಎಲ್ಲರೂ ಕೂಡ 1ನೇ ದಿವಸ 2ನೇ ದಿವಸ ಎಲ್ಲ ನಿಯಮಗಳನ್ನ ನಡೆಸ್ತಾ ಬಂದಿದ್ದಾರೆ. ಯಾವ ನಿಯಮ ಉಲ್ಲಂಘನೆ ಮಾಡಿ ಯುದ್ಧವಾಗಿಲ್ಲ ಇಲ್ಲಿವರೆಗೆ. ಯುದ್ಧ ಅನಂತರದಲ್ಲಿ ನಿಯಮ ಉಲ್ಲಂಘನವಾಗಿ ಯುದ್ಧವಾಗ್ತದೆ. ಅದನ್ನು ಸಂಜೆ ಎಲ್ಲ ಹೇಳ್ತಾನೆ. ನಿಯಮ ಉಲ್ಲಂಘನವಾಗಿ ಯುದ್ಧವಾದಾಗ ಏನು ಆಗ್ತದೆ,
ನಾನು ಹೆಚ್ಚು ಫೋಕಸ್ ಮಾಡಿದ್ದು ಗೀತೆ ಹಿಂದೆ ತತ್ವಗಳ ಮೇಲೆ. ಇವೆಲ್ಲ ಕೇಳಲಿಕ್ಕೆ ಸಿಗ್ತದೆ, ಆ ತತ್ವಗಳೆಲ್ಲ ಕೇಳಿಕ್ ಸಿಗುವುದಿಲ್ಲ. ಇದು ಮಜಾ ಇರ್ತದೆ. ಆಗ ಅವರು ಬಾಣ ಬಡೋದ್ರು, ಇವರು ಸತ್ತರು, ಇವರು ಪರಾಕ್ರಮ ಇಂತಹದ್ದು, ಇವರೆಲ್ಲ ಓಡಿ ಹೋದ್ರು ಎಲ್ಲ ಕೇಳಲಿಕ್ಕೆ. ಇದರಿಂದ ಅವರ ಪರಾಕ್ರಮ, ಅವರ ದೇವರು ಕೊಟ್ಟಂತಹ ಶಕ್ತಿ ಮತ್ತು ದೇವರು ಕಾಪಾಡಿದ ರೀತಿ ಇದೆಲ್ಲ ಸರಿ. ಆದರೆ ತತ್ವಗಳಿಂದ ನಮಗೇನು ಒಂದು ಜ್ಞಾನದ ಪ್ರಕಾಶವಾಗ್ತದೆ, ಅದು ಯುದ್ಧದಿಂದ ಆಗೋದಿಲ್ಲ ಅನ್ನೋ ಸಲುವಾಗಿ ಇದನ್ನು ಕೊನೆ ದಿವಸ ನಾನು ಇಟ್ಕೊಂಡಿದ್ದೇನೆ. ಹಾಗಾಗಿ ಪೂರ್ವಸ್ಯಾಂ ದಿಶಿತಂ ದೃಷ್ಟ, ಇಲ್ಲಿದ್ದಾರೆ ಅನ್ನೋದ್ರೊಳಗೆ ಸಟಕ್ಕೆ ಈ ಕಡೆ ಕಾಣ್ತಾ ಇದ್ರು. ಎಲ್ಲಿದ್ದಾರಪ್ಪ ಭೀಷ್ಮಾಚಾರ್ಯ ಇವರು, ಎಲ್ಲಿದ್ದಾರೆ ಇವರು? ಉದಿಚ್ಚಾಂ ಚೈವ ಆಲೋಕ್ಯ ದಕ್ಷಿಣಸ್ಯಾಂ ಪುನಃ ನಚದೇವಂ ಪಾಂಡವೇಯಂ ಕಶ್ಚಿತ್ ರಕ್ಷತಿ ವೀಕ್ಷಿತುಂ. ಯಾರಪ್ಪ ಈ ಭೀಷ್ಮಾಚಾರ್ಯರಿಂದ ನಾವು ರಕ್ಷಣೆ ಮಾಡೋರು ನಮ್ಮನ್ನ ಅಂತ ಹೇಳಿ ಅಯಂ ಕಾಲ ಸಮಾಪ್ರಾಪ್ತ. ನೋಡು ಅರ್ಜುನ, ನೀ ಸುಮ್ಮನೆ ಚಾಕ್ಲೇಟ್ ತಿನ್ಕೋತ ಕೂತಿ, ಇವ್ರನ್ನ ಹೊಡಿತಿ, ಸಾಕಾಗ್ತದಂದ್ರೆ ಒಂದ್ ಕಡೆ ಕೂಡ್ತಿ. ನಿನ್ನ ಪರಾಕ್ರಮ ಏನು? ಭೀಷ್ಮಾಚಾರ್ಯ ನೋಡಲ್ಲಿ ನಮ್ಮ ಪಕ್ಷದವ್ರನ್ನ ಹೆಂಗ್ ಕೊಲ್ತಾ ಇದ್ದಾರೆ. ನೀನೆಲ್ಲ ಪ್ರತಿಜ್ಞೆ ಮಾಡಿಲ್ವಾ? ಅಯಂ ಕಾಲ ಸಂಪ್ರಾಪ್ತ ಪಾರ್ಥಸ್ತೆ ಅಭಿಕಾಂಕ್ಷಿತ. ನಿನ್ನ ಪರಾಕ್ರಮ ತೋರುವ ಸಮಯ ಬಂದಿದೆ, ನೀನು ನಿನ್ನ ಪರಾಕ್ರಮ ತೋರಿಸು. ಭೀಷ್ಮ ದ್ರೋಣ ಮುಖಾನ್ ಸರ್ವಾನ್ ಧಾತರಾಷ್ಟ್ರ ಸಸೈನಿಕಾನ್. ನೀನು ಪ್ರತಿಜ್ಞೆ ಮಾಡಿ ಇಲ್ಲೋ? ಭೀಷ್ಮ ದ್ರೋಣ ಯಾರೇ ಬರಲಿ ಅವ್ರನ್ನ ಬಿಡೋದಿಲ್ಲ, ಅವ್ರನ್ನ ಕೊಂದಾಕ್ತೇನೆ ನಾನು. ಸಾನುಬಂಧಾನ್ ಹರಿಷ್ಯಾಮಿ. ಬಳಗಂದ್ರ ಸಮೇತವಾಗಿ ಅವ್ರು ಬಂದ್ರು ಅವ್ರನ್ನ ಕೊಂದಾಕ್ತೇನೆ ನಾನು. ಮಾಂ ಯೋತ್ಸತ್ತಿ ಸಂಯುಗೆ ಅಂತ ಹೇಳಿದವನು ಏನ್ ಮಾಡ್ತಾ ಇದ್ದಿ ನೀನು ಅಂತ ಹೇಳಿ ಕೃಷ್ಣ ಎಚ್ಚರ ಕೊಟ್ಟು ಅವ್ರನ್ನ ಕಳಿಸ್ತಾನ ಅಲ್ಲಿಂದ. ಕ್ಷಣೇ ಸರತಸ್ತಸ್ಯ. ಆಯ್ತಪ್ಪ ನಡಿ, ಆ ಭೀಷ್ಮಾಚಾರ್ಯ ಹತ್ರ ಕರ್ಕೊಂಡು ಹೋಗ್ ನನಗೆ ಅಂತ ಆ ಕೃಷ್ಣನಿಗೆ ಹೇಳಿದಾಗ ಕರ್ಣೇನ ಸರತಸ್ತಸ್ಯ ಸಹಾಯ ಸಹಸಾರತಃ ಶರವರ್ಷೇಣ ಮಹತ ಸಂಯುಕ್ತೋ ನರವರ್ಷತ. ಆಗ ಎದುರಿಗೆ ಅರ್ಜುನ ಬಂದದ್ದನ್ನು ನೋಡಿ ಭೀಷ್ಮಾಚಾರ್ಯ ಸ್ಮೈಲ್ ಮಾಡ್ತಾರೆ, ನಗ್ತಾರಂತೆ. ಓ, ನನ್ನ ಇಷ್ಟು ಪರಾಕ್ರಮ ನೋಡಿ ಕೃಷ್ಣ ಅರ್ಜುನನಿಗೆ ಸ್ವಲ್ಪ ಮಸಾಲೆ ಹಾಕಿದ್ದಾನೆ, ಇದೇ ಬೇಕಾಗಿತ್ತು ನನಗೆ ಆಗಲಿ ಅಂತ ಹೇಳಿ ತಾನು ನಿಂದಿರುತ್ತಾನೆ. ತದಪಾರ್ಥೋ ಧನುರ್ವೃಕ್ಷ್ಯ, ಧನುಸ್ಸನ್ನು ತೆಗಿತಾ ಇದ್ದಾನೆ. ಭೀಷ್ಮಾಚಾರ್ಯ ಬಾಣ ಬಿಟ್ಟು ಧನುಸ್ಸನ್ನು ಕತ್ತರಿಸಿ ಹಾಕಿದ್ದಾರೆ. ಬಾಣದಿಂದ ಕತ್ತರಿಸಿ ಹಾಕಿದ್ದಾರೆ. ಪಾತಯಾಮಾಸ ಭೀಷ್ಮಸ್ಯ ಧನುಚ್ಛಿತ್ವ ತ್ರಿಭಿಶ್ಚರೈ. 3 ಕ್ಷಣಗಳಿಂದ ಹೀಗೆ 3 ಬಾರಿ ಧನುಸ್ಸು ಮುರಿದೋಗಿದೆ ಅರ್ಜುನದ್ದು. ಅಂದರೆ ಅರ್ಜುನಲ್ಲಿ ಇದ್ದ ವೇಗ ಮುಚ್ಚಿ ಹೋಗಿತ್ತು. ಭೀಷ್ಮರಿದ್ದಾರೆ, ಸ್ವಲ್ಪ ನಿಧಾನ ಆಡೋಣ, ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ ಭಾವನೆಯಲ್ಲಿ ಇದ್ದಾಗಿದೆ. ಹಾಗಾಗಿ ಹೀಗೆ, ಯಾಕಂದ್ರೆ ಅರ್ಜುನನ ಫಾಸ್ಟ್, ಅರ್ಜುನನ ವೇಗದ ಮುಂದೆ ಯಾರ ವೇಗನೂ ಇಲ್ಲ, ಧನುರ್ಧಾರಿ ಅರ್ಜುನ. ಹಾಗಾಗಿ ಸಾಧು ಪಾರ್ಥಂ ಇಷ್ಟು ಮಾಡ್ತಾ ಇದ್ದಾರೆ. 2ನೇ ಕ್ಷಣಕ್ಕೆ ಕೃಷ್ಣ ತಿರುಗಿ ನೋಡಿದ, ಆಗ ಮತ್ತೆ ಗಟ್ಟಿಯಾದ. ಆಗ ಭೀಷ್ಮಾಚಾರ್ಯರ ಬಾಣ ಧನುಸ್ಸನ್ನೂ ಮುರಿದು ಹಾಕಿದ್ದಕ್ಕೆ ಸಾಧು ಪಾರ್ಥ ಮಹಾಭಾವೋ ಆ ಕಡೆಯಿಂದ ಧ್ವನಿ ಬರುತ್ತದೆ. ಭೀಷ್ಮಾಚಾರ್ಯ ಹೇಳ್ತಾರೆ, ಸಾಧು ಪಾರ್ಥ ಭೇಷ್, ಭಲೆ ನನ್ನ ಧನುಸ್ಸನ್ನು ಮುರಿದು ಹಾಕ್ತೀಯ ನೀನು? ಭಾರಿ ಪರಾಕ್ರಮಪ್ಪ ನೀನು. ಸಾಧು ಬಣ್ಣ ಎಲ್ಲಿ ಕಲ್ತಿ ನೀನು ವಿದ್ಯೆ? ಇದೇ ದ್ರೋಣರಲ್ಲ, ತೋರಿಸು ನಿನ್ನ ವಿದ್ಯೆಯನ್ನು, ಪರಾಕ್ರಮವನ್ನು ತೋರಿಸು ಅಂತ ಹೇಳಿ ತಮಾಷೆ ಮಾಡ್ತಾ ತಮಾಷೆ ಮಾಡುವುದು ತಮಾಷೆ, ಆದ್ರೆ ಪ್ರಯೋಗ ಮಾಡುವುದು, ಸಾಮರ್ಥ್ಯ ತೋರಿಸುವುದರಲ್ಲಿ ಕಾಂಪ್ರಮೈಸ್ ಇಲ್ಲ ಭೀಷ್ಮಾಚಾರ್ಯರಿಗೆ. ತಾವು ಮೊದಲಿಂದಲೂ ಹಾಗೆ ಮೊಮೋಚ ಸಮರೇ ವೀರ ಶರಾತ್ ಪಾರ್ಥ, ಶರಪಂಜರವನ್ನು ಬಿಟ್ಟಿದ್ದಾರೆ. ಅದು ಬೇರೆಯವರು ಯಾರ ಮೇಲೆ ಬಿಟ್ಟಿದ್ರೆ ನಡೀತಿತ್ತು. ಆ ಶರಪಂಜರವನ್ನು ತುಂಡಾಗಿ ಕತ್ತರಿಸಿ ಹಾಕಿದ್ದಾನೆ ಅರ್ಜುನ. ಅವನ ಪರಾಕ್ರಮನು ಹೇಗಿದೆ ನೋಡ್ರಿ. ಹೀಗೆ ನಡೀತಾ ಇದೆ. ತತಸ್ತು ಕೃಷ್ಣ ಸಮರೇ ದೃಷ್ಟ ಭೀಷ್ಮ ಪರಾಕ್ರಮಂ. ಆಗ ಭೀಷ್ಮಾಚಾರ್ಯರು ಮತ್ತೆ ಈ ಬಾರಿ ಶರಪರಂಜರವನ್ನು ಬಿಟ್ಟರೆ ಅರ್ಜುನನಿಗೆ ತಡೆದುಕೊಳ್ಳಿಕ್ಕಾಗ್ಲಿಲ್ಲ, ಕುಸಿದು ಬೀಳುತ್ತಾನೆ. ಮತ್ತೊಮ್ಮೆ ಹಾಗೆ ಬಿಡ್ತಾರೆ. ಹೀಗೆ 3-4 ಬಾರಿ ಬಿಟ್ಟಾಗ ಪ್ರತಿ ಬಾರಿಯೂ ಹೇಗಿದೆ ನೋಡ್ರಿ, ಪ್ರತಿ ಬಾರಿಯೂ ಬಿದ್ದಾಗ ಅರ್ಜುನ ಮೂರ್ಛಿತನಾಗಿ ಬೀಳುತ್ತಾನೆ. ಆಗ ಕೃಷ್ಣ ಅಲ್ಲಿಂದ ಎದ್ದು ಬಂದು ಅವನನ್ನು ಆಲಿಂಗನ ಮಾಡಿಕೊಂಡು ಹೋಗ್ತಾನೆ. ಇದು ಮುಂದೆ ಅಶ್ವತ್ಥಾಮಾಚಾರ್ಯರು ಕೂಡ ಹೀಗೆ ಪ್ರಯೋಗ ಮಾಡುತ್ತಾರೆ. ಇಲ್ಲಿ ಕೇವಲ ಶರಪಂಜರ ಅಂದ್ರೆ ಎಲ್ಲಿಂದ ಶರಪಂಜರ? 1 ಬಾಣಕ್ಕೆ 10 ಬಾಣ ಬಿಟ್ಟರು, 10 ಬಾಣಕ್ಕೆ 100 ಬಾಣ ಬಿಟ್ಟರು ಅಲ್ಲ. ಅಶ್ವಗಳಿಂದ ಬಾಣ, ರಥದಿಂದ ಬಾಣ, ಧ್ವಜದಿಂದ ಬಾಣ, ಆಮೇಲೆ ಭೀಷ್ಮಾಚಾರ್ಯರು ಬಿಟ್ಟ ಬಾಣಗಳು. ಹಾಗಾಗಿ ಕಣ್ಣು ತುಂಬೆಲ್ಲ ಬಾಣಗಳೇ ಕಾಣ್ತಾ ಇದೆ ಅರ್ಜುನನಿಗೆ. ಆ ಬಾಣಗಳು ಬಂದು ಬಡದ್ರೆ ಅರ್ಜುನ ಮೂರ್ಛಿತನೇ ಆಗದ. ಪ್ರತಿ ಬಾರಿ ಈಗ 3-4 ಬಾರಿ ಅದು ಅದನ್ನ ಭೇದನೆ ಮಾಡ್ಲಿಕ್ಕೆ ಬರ್ತದೆ ಅರ್ಜುನನಿಗೆ. ಆದ್ರೆ ಏನೋ ಸ್ವಲ್ಪ ಉದಾಸೀನಾಗಿದ್ದ.
ಪರಮಾತ್ಮ ಬಂದು ಆಲಿಂಗನ ಮಾಡಿ ಶಕ್ತಿ ತುಂಬಿ ಮತ್ತೆ ಅವನನ್ನು ಚೇತರಿಸ್ತಾ ಇದ್ದ. ಹೀಗೆ ನಡೀತಾ ಇದೆ. ಆಗ ಕೃಷ್ಣ ಅಂದ, ಈಗ ಅದನ್ನು ನಡೆಯುವುದಿಲ್ಲ ಅಂತ ಹೇಳಿ ಕೃಷ್ಣ ಏನೂ ಮಾತನಾಡೋದಿಲ್ಲ. ರಥದಿಂದ ತಳಗೆ ಇಳಿದು, ನಿನಗೆ ಯುದ್ಧ ಮಾಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ, ಹೋಗಿ ನೀನು ಭಕ್ರಿ ಚಟ್ನಿ ತಿನ್ನು ಮನೆಯಲ್ಲಿ, ಹೀಗೆ ಏನಂತಿರೋದಕ್ಕೆ ನೀವು ಬುದ್ಧಿ ಪಲ್ಯ ತಿನ್ರಿ, ಆರಾಮಾಗಿರು, ನಾನು ಭೀಷ್ಮಾಚಾರ್ಯನ ಸಂಹಾರ ಮಾಡ್ತೇನೆ ಅಂತ ಹೇಳಿ ಕೃಷ್ಣ ತಳಗೆ ಇಳಿದಿದ್ದಾನೆ. ಪ್ರಾತರವೈಂತಿ ರಣೇ ದೃಷ್ಟ ಹರ್ಷಂತಂ ಪಿತಾಮಹ ಸೋಹಂ ಭೀಷ್ಮಂ ನಿಹನ್ನದ್ಯ ಪಾಂಡವಾರ್ಥ ಇದಂಶಿತಃ. ನಿನಗೆ ಧರ್ಮದ ಮೇಲೆ ನಿಷ್ಠೆ ಇಲ್ಲ ಮತ್ತು ಆ ಕೌರವರನ್ನು ಸಂಹಾರ ಮಾಡಬೇಕು ಅಂತ ನಿಷ್ಠೆ ಇಲ್ಲ, ನನಗಿದೆ, ಧರ್ಮಾಧರ್ಮ ನಿಯಾಮಕನಾದ ನಾನು, ನೀನು ಬಿಡು, ಗುರುಗಳು ಪಿತಾಮಹ ಅಂತ ಹೇಳಿ ಉದಾಸೀನ ಗೊತ್ತಿದ್ದಿ, ನನಗೆ ಧರ್ಮದ ರಕ್ಷಣೆ ಮಾಡುವ ಜವಾಬ್ದಾರಿ ಇದೆ, ನೀನು ಹೊರಟು ಹೋಗು ಅಂತ ಹೇಳಿ ರಥಾದವಪ್ಲುತ್ಯ ತತಸ್ತತ್ವರಾನ್. ಆಗ ಇಳಿತಾನೆ ಕೃಷ್ಣ. ಭೀಷ್ಮಾಚಾರ್ಯರ ಬಾಣ ಮತ್ತು ಆ ಬಿಲ್ಲನ್ನು ತಳಗಿಟ್ಟೇ ಬಿಡ್ತಾರೆ. ಕೃಷ್ಣ ಬಂದಿದ್ದಾನೆ, ನಾನೇನ್ ಮಾಡಲಿ ಅಂತ ತಳಗಿಡ್ತಾನೆ. ಆಗ ಅರ್ಜುನ ಹಿಂದೆ ಹಿಂದೆ ಬಂದು ದೇವರ ಕಾಲನ್ನು ಗಟ್ಟಿಯಾಗಿ ಹಿಡಿತಾನೆ. ಬೇಡ ಬೇಡ, ನಾನು ಮಾಡ್ತೇನೆ, ನನ್ನ ಕೆಲಸ ಅದು ನಾನು ಮಾಡ್ತೇನೆ, ನನ್ನ ಕೆಲಸ ಅದು ನಾನು ಮಾಡ್ತೇನೆ ಅಂತ. ಅಷ್ಟಾದರೂ 10 ಹೆಜ್ಜೆ ಸಣ್ಣ ಮಕ್ಕಳು ಹಿಡಿದಾಗ ಸಿಟ್ಟಿಗೆ ನಾವು ಹೋಗ್ತಿರ್ತೇವಲ್ಲ, ಅವು ಹಿಂಗೆ ದರಕೋ ಬರ್ತಾವೆ ಅವೆಲ್ಲ. ಹಾಗೆ ಅರ್ಜುನನ್ನ ಎಳಿತಾ 10 ಹೆಜ್ಜೆ ಮುಂದೆ ಕರ್ಕೊಂಡು ಹೋಗಿದ್ದಾನೆ. ಅದಾದ ಮೇಲೂ ಕಾಲನ್ನ ಬಿಟ್ಟು ಮೈಯನ್ನು ಹಿಡಿತಾನೆ. ಮೈ ಹಿಡಿದ್ರೆ ದೇವರಿಗೆ ಅನಂತ ಶಕ್ತಿ. ಆಗ ಚಕ್ರವನ್ನು ಹಿಡಿದು ಸಂಹಾರ ಮಾಡಬೇಕು ಅಂತಂದು, ನಿನ್ನ ಮೇಲೆ ಸರಿ ಯುದ್ಧಾಡ್ತೇನೆ ಅಂತ ಹೇಳಿ ತಾನು ಮಾತನ್ನು ಕೊಟ್ಟಿದ್ದಕ್ಕೆ ಆಗಲಿ ಅಂತ ಹೇಳಿ ಆಗ ಮತ್ತೆ ಕೃಷ್ಣ ಮತ್ತೆ ಬಂದು ರಥದಲ್ಲಿ ಕುಡ್ತಾನೆ. ಹೀಗೆ 2 ಬಾರಿ ಮಾಡುತ್ತಾನೆ. ಅರ್ಜುನ ತ್ರಸ್ತಗೊಂಡಾಗ, ನಿಶಕ್ತನಾದಾಗ, ಶಕ್ತಿ ಇಲ್ಲ ಅಂತಾದಾಗ, ಅರ್ಜುನ ಬಿಟ್ಟಾಗ ಕೃಷ್ಣ ಪರಮಾತ್ಮ ತನ್ನ ಸಾಮರ್ಥ್ಯವನ್ನು ತೋರಿಸಿ 2 ಕಾರಣನೂ ಇದೆ. ಒಂದನೇದ್ದು, ಅರ್ಜುನ ಏನ್ ಮಾಡಿದ್ದಾನೋ ಆ ಅರ್ಜುನನಿಗೆ ಹುರುಪು ಕೊಡಬೇಕು, ಅವನಿಗೆ ಆ ಬಂಧು ಬಾಂಧವರ ಸ್ನೇಹ ಏನಿದೆಯೋ ಅದನ್ನು ಬಿಡಿಸ್ಬೇಕು ಅಂತ ಒಂದು. ಎರಡನೇದ್ದೇನು ಅಂದ್ರೆ, ಭೀಷ್ಮಾಚಾರ್ಯರು ಪ್ರತಿಜ್ಞೆ ಮಾಡಿರ್ತಾರೆ. ಕೃಷ್ಣ ಏನು ಪ್ರತಿಜ್ಞೆ ಮಾಡಿದ್ದಾನೆ? ನಿರಾಯುಧನಾಗಿ ನಿಶಸ್ತ್ರನಾಗಿ ನಾನು ಯುದ್ಧದಲ್ಲಿ ಇರ್ತೇನೆ, ಅಸ್ತ್ರಶಸ್ತ್ರಗಳನ್ನು ಎತ್ತುವುದಿಲ್ಲ ಅಂತ ಕೃಷ್ಣ ಪ್ರತಿಜ್ಞೆ ಮಾಡಿರ್ತಾನೆ. ಹಾಗಾಗಿ ಭೀಷ್ಮಾಚಾರ್ಯರು ಏನ್ ಮಾಡಿರ್ತಾರೆ ಅಂದ್ರೆ, ಕೃಷ್ಣನ ಕಡೆಯಿಂದ ನಾನು ಶಸ್ತ್ರ ಎತ್ತಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿರ್ತಾರೆ. ದೇವರು ತನ್ನ ಪ್ರತಿಜ್ಞೆಯನ್ನು ಮುರಿದ್ರೂ ಚಿಂತೆ ಇಲ್ಲ, ಭಕ್ತರ ಪ್ರತಿಜ್ಞೆಯನ್ನು ಮುರಿಬಾರದು. ಯಾಕೆ? ನಾನೇನಿದ್ದೆ, ನಂದೇನು ಸಮಸ್ಯೆ ಇಲ್ಲ, ಭಕ್ತರು ಏನಾದರೂ ಭಕ್ತರೇ ಅವರು ಅಂತ ಹೇಳಿ ಅರ್ಜುನ ರಥದ ಚಕ್ರವನ್ನು ಹಿಡಿದು ಆ ಭೀಷ್ಮರನ್ನ ಸಂಹಾರ ಮಾಡುವ ಹಂತಕ್ಕೆ ಬಂದ. ಅಲ್ಲಿ ಮತ್ತೆ ಅರ್ಜುನ ತಡಿತಾನೆ, ನಾನು ಯುದ್ಧ ಮಾಡ್ತೇನೆ ಅಂತ ಹೇಳಿ ಆಗ ಯುದ್ಧ ಮಾಡ್ತಾನೆ ಅರ್ಜುನ. ಭಯಾನಕವಾದ ಯುದ್ಧ ಮಾಡ್ತಾನೆ. ಅದೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಭೀಷ್ಮಾಚಾರ್ಯರು ಮತ್ತು ಅರ್ಜುನ ಯುದ್ಧ ಮಾಡ್ತಾ ಇದ್ದಾರೆ. ಎಲ್ಲಿದ್ದು ಯುದ್ಧ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಎಲ್ಲ ಆಕಾಶ ಭೂಮಿ ಪೂರ್ಣ ಬಾಣದಿಂದ ಮುಚ್ಚಿ ಹೋಗಿದಂತೆ. ಸೂರ್ಯ ಅಸ್ತಂಗತನಾಗಿದ್ದಾನೇನೋ ಅಂತ ಅನಿಸ್ತಾ ಇದೆ. ಅಷ್ಟು ಬಾಣಮಯ ಸಮಸ್ತ ಜಗತ್ತು. ಭೀಷ್ಮಾಚಾರ್ಯ ಎಲ್ಲಿದ್ದಾನೆ ಅಂತ ಗುರುತು ಮಾಡಬೇಕಾದ್ರೆ ಅವ್ರ ಧ್ವಜ ನೋಡಿ ಗುರುತು ಮಾಡಬೇಕು. ಅರ್ಜುನ ಎಲ್ಲಿದ್ದಾನೆ ಅಂತ ಅವನನ್ನು ಹುಡುಕಬೇಕು ಅಂತಾದ್ರೆ ಅರ್ಜುನನ್ನು ಕೂಡ ಕಪಿಧ್ವಜವನ್ನು ನೋಡಿಕೊಂಡು ಅರ್ಜುನ ಅಂತ ಗುರುತು ಮಾಡಬೇಕು. ಸುತ್ತಮುತ್ತಲು ವ್ಯಕ್ತಿಗಳು ಯಾರೂ ಕಾಣ್ತಾನೇ ಇಲ್ಲ. ಇಡೀ ಯುದ್ಧ 18 ಅಕ್ಷೋಹಿಣಿ ಸೈನ್ಯ ಏನಿದೆ, ಭೀಷ್ಮ ಅರ್ಜುನ ಇವುಗಳಲ್ಲೇನೆ ಯುದ್ಧ ನಡೀತಾ ಇದೆ. ಎಲ್ಲರೂ ಸುಮ್ಮನಿದ್ದಾರೇನೋ ಅಂತ ಅನಿಸ್ತಾ ಇದೆ. ಅಷ್ಟು ಭಯಾನಕವಾದ ಯುದ್ಧವನ್ನು ಆಡ್ತಾ ಇದ್ದಾರೆ. ದೇವರು ಅವನಿಗೆ ಚಾಲ್ತಿ ಕೊಟ್ಟ. ಅದೇನು ಕೀಲಿ ಕೊಡ್ತಾರಂತಾರಲ್ಲ, ಹಾಗೆ ಕೀಲಿಯನ್ನು ಕೊಟ್ಟಂತೆ ಮಾಡಿದ್ದಕ್ಕೆ ಭಯಾನಕವಾದ ಯುದ್ಧವನ್ನ ಅರ್ಜುನ ತೋರಿಸಿದರೆ ಅದರ ಸರಿಸಮಾನವಾಗಿ ಒಂದು ಪಕ್ಷ ಇವ್ರದ್ದು ಹೆಚ್ಚಾಗ್ತಿತ್ತು, ಒಂದು ಪಕ್ಷ ಅವ್ರದ್ದು ಹೆಚ್ಚಾಗ್ತಿತ್ತು. ಈ ಭಯಾನಕವಾದ ಯುದ್ಧವನ್ನ ಅಲ್ಲಿ ತೋರಿಸ್ತಾ ಇದ್ದಾರೆ. ಅಲ್ಲಿ ಮತ್ತೆ ಅನೇಕ ಸಂಜಯ ಮತ್ತೆ ಧೃತರಾಷ್ಟ್ರನಿಗೆ ಎಲ್ಲ ಹೇಳ್ತಾ ಇದ್ದಾನೆ. ಭೀಮಸೇನಾದಿ ಯುದ್ಧ ವರ್ಣನಂ ಅಂತ ಬರ್ತದೆ. ಭೀಮಸೇನ ದೇವರು ಭಯಾನಕ ಯುದ್ಧ ಮಾಡ್ತಾರೆ. ಭೀಮಸೇನ ದೇವರಿಗೆ ದ್ರೋಣಾಚಾರ್ಯರಿಗೆ ಎದುರಿಗೆ ಒಮ್ಮೆ ಆಗ್ತದೆ, ಭೀಷ್ಮಾಚಾರ್ಯರಿಗೆ ಭೀಮಸೇನ ದೇವರಿಗೆ ಒಮ್ಮೆ ಎದುರಾಗ್ತದೆ. ಆಗ ಅವರು ಗುರುಗಳು ಹಾಗೆ ಹೀಗೆ ಏನು ಸಮಸ್ಯೆ ಇಲ್ಲ, ಮೇಲೆ ಹಾರಿಸ್ತಾರೆ. ಅವರನ್ನ ಮೇಲೆ ಹಾರಿಸೋದು, ಅಪ್ಪಳಿಸೋದು, ತಳಕೊಡುದು, ಗದೆಯಿಂದ ಅವರ ರಥವನ್ನು ಕುಟ್ಟಿ ಹಾಕೋದು. ಮತ್ತೊಂದು ರಥ ತರಿಸ್ತಾ ಇದ್ರು, ಮತ್ತೆ ಗದೆಯಿಂದ ಕುಟ್ಟಿ ಹಾಕೋದು ಭೀಷ್ಮಾಚಾರ್ಯ ಗದೆ.
ಭೀಮಸೇನ ದೇವರ ಗದೆ ತಗೊಳ್ಳೋದು, ಭೀಷ್ಮಾಚಾರ್ಯನ ಮುಂದೆ ಬಂದಾಗ ಬಾಣಗಳಿಂದ ಇಡೀ ಆಕಾಶ ಮುಚ್ಚಿ ಅಷ್ಟರ ಸಮಯನೇ ಕೊಡ್ತಿದ್ದಿಲ್ಲ. ಹಾರುವುದು ಬರುವುದು, ರಥಕ್ಕೆ ಗುದ್ದುವುದು, ರಥ ಪುಡಿ ಪುಡಿ ಮಾಡೋದು, ನಿಶಸ್ತ್ರವನ್ನು ಮಾಡೋದು, ನಿರಾಯುಧನನ್ನಾಗಿ ಮಾಡೋದು, ಕೂಡಿಸ್ಬಿಡುದು ಇವ್ರನ್ನ. ಮತ್ತೊಂದು ರಥ ತರದೊಳಗೆ ಮತ್ತೆ ಹಾಗೆ ಮಾಡ್ತಾ ಇದ್ರು. ಈಗ ಎಷ್ಟು ಬಾರಿ ಮಾಡ್ತಾ ಇದ್ರು ಗೊತ್ತಿಲ್ಲ ಭೀಮಸೇನ ದೇವರು. ಹೀಗೆ ಅದ್ಭುತವಾದ ಅವರು ಪರಾಕ್ರಮವನ್ನು ತೋರಿಸ್ತಾ ಇದ್ದಾರೆ. ಹಾಗಾಗಿ ಯುದ್ಧ ಅಂತನ್ನೋದು ಇದು ಭಯಾನಕ. ಅದರಲ್ಲಿಯೂ ಕೂಡ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರಂತ ಮಹಾರಥಿಕರು ಇದ್ದಾರೆ, ಮತ್ತು ಈ ಕಡೆಗೆ ಭೀಮಸೇನ ದೇವರು ಇದ್ದಾರೆ. ಹೀಗೆ ತಾವು ಎಷ್ಟು ಪರಾಕ್ರಮವನ್ನು ತೋರಿಸಿ ಎಷ್ಟು ಜನನ್ನ ಸಂಹಾರ ಮಾಡಿದ್ರು ಭೀಷ್ಮಾಚಾರ್ಯರು, ಅಷ್ಟೇ ಭಯಾನಕವಾದಂತಹ ತಾನು ಪರಾಕ್ರಮವನ್ನು ತೋರಿಸಿ ಅರ್ಜುನನೂ ಹಾಗೆ ಮಾಡ್ತಾ ಇದ್ದ, ನಿಂದ್ರಿಸಲಿಲ್ಲ. ಕೃಷ್ಣ ಹೇಳಿದ ಉಪದೇಶ ಕೆಲಸ ಮಾಡ್ತಾ ಇದೆ. ಆದರೂ ಆವಾಗ ಸ್ವಲ್ಪ ಮನಸ್ಸಿನಲ್ಲಿ ನೋವಾಗ್ತಾ ಇದೆ. ಏನಾದರೂ ನೋಡ್ರಿ, ಏನೋ ಯಾತ್ರೆಗೆ ಹೋಗಿರ್ತೀವಿ ನಾವು ಅನೇಕ ಬಾರಿ. ಪ್ರತಿ ಯಾತ್ರೆಯಲ್ಲಿ ಯಾರಾದರೂ ಸಿಕ್ತಿರ್ತಾರೆ. ಯಾತ್ರೆಯಲ್ಲೇನೆ ನಮ್ಮ ಊರಿನವರೇ ಇರ್ತಾರೆ, ಊರಿನಲ್ಲಿ ನಮಗೆ ಸಿಕ್ಕಿರುವುದಿಲ್ಲ. ಯಾತ್ರೆಗೆ ಹೋದಾಗ ಅವರು ಪರಿಚಯ ಆಗ್ತದೆ. ಅವರು ಮತ್ತೇನೋ ಎಲ್ಲೋ ಯಾವುದೋ ಕಾರಣಕ್ಕೆ ತೀರಿ ಹೋದ್ರು ಅಂದ್ರೆ ನಮಗೆ ದುಃಖ. ಅಂದ್ರೆ ಹೇಳೋ ತಾತ್ಪರ್ಯ, ಯಾವುದೋ ಒಂದು ಕಾರಣಕ್ಕೆ ಅವರ ಮೇಲೆ ಸ್ನೇಹ ಬಂದಿರ್ತದೆ, ಅವರೇ ನಮಗಿಲ್ಲ ಅಂತ ಆದ್ರೆ ಸಮಸ್ಯೆ ಆದಾಗ ಇವರು ಗುರುಗಳು ಸಣ್ಣವರಿದ್ದಾಗಿಂದಲೂ ಅಜ್ಜನಂತೆ ಬೆಳೆಸಿದವರು, ಮೊಮ್ಮಕ್ಕಳಂತೆ ನೋಡಿಕೊಂಡವರು, ಅಂಥವ್ರ ಜೊತೆಗೆ ಯುದ್ಧ ಮಾಡುವುದು ಕೇವಲ ಒಬ್ಬ ವ್ಯಕ್ತಿಯಿಂದ. ಪಾಪಿಷ್ಠನಾದ ದುರ್ಯೋಧನ ತನ್ನ ಹಠ, ತನ್ನ ದುಷ್ಟ ಸ್ವಭಾವವನ್ನು ಬಿಡಲಿಲ್ಲ. ಸ್ವಾರ್ಥವಾಗಿ ಎಲ್ಲರನ್ನೂ ಬಲಿ ಮಾಡ್ತಾ ಇದ್ದ. ತನ್ನ ಒಬ್ಬನ ಸಲುವಾಗಿ ಇಡೀ ಯುದ್ಧವನ್ನ ಆಡಿಸಿ ಎಲ್ಲರನ್ನೂ ಸೋಲುವಂತೆ, ಸಾಯುವಂತೆ ಮಾಡಿದ. ಯಾರನ್ನ ಸಾಯಿಸಿದ್ದಾರೋ ಅವರಿಗೆ ಸಮಗ್ರವಾದ ಪುಣ್ಯ ಈ ಕಡೆ ಕೃಷ್ಣ ನಿಂತು ಅವರವರಿಗೆ ಕೊಡ್ತಾ ಇದ್ದಾನೆ. ಯಾರ ಶತ್ರು ಪಕ್ಷದಲ್ಲಿ ಆಗಲಿ ಈ ಕಡೆ ಪಕ್ಷದಲ್ಲಿ ಆಗಲಿ ಯಾರ್ಯಾರು ಸತ್ತಿದ್ದಾರೋ ಸತ್ತಿದ ಪಾಪವನ್ನ ಎಲ್ಲ ದುರ್ಯೋಧನ ತಲೆ ಮೇಲೆ ಕೃಷ್ಣ ಹಾಕ್ತಾ ಇದ್ದ. ಹಾಗಾಗಿ ಈ ಕಡೆ ಧರ್ಮ, ಆ ಕಡೆಗೆ ಅಧರ್ಮ. ಇವರು ಪೂರ್ವಾಭಿಮುಖವಾಗಿ ಯುದ್ಧವನ್ನು ಆಡ್ತಾ ಇದ್ದಾರೆ. ಯಾರು? ಪಾಂಡವರೆಲ್ಲ. ವೇದವ್ಯಾಸದೇವರು ಹೇಳ್ತಾರೆ, ಪೂರ್ವಾಭಿಮುಖವಾಗಿ ಯುದ್ಧವನ್ನಾಡ್ತಾ ಇದ್ದಾರೆ ಪಾಂಡವರು, ಅವರು ಪಶ್ಚಿಮಮುಖವಾಗಿ ಯುದ್ಧವನ್ನಾಡ್ತಾ ಇದ್ದಾರೆ. ಎಂದೂ ಆ ಕಡೆಯಿಂದ ಗಾಳಿನೇ ಬರಲಿಲ್ಲ. ಯುದ್ಧ ಮುಗಿಯುವವರೆಗೂ ಇವರ ತಲೆ ಮೇಲೆಯಿಂದೇ ಅವರಿಗೆ ಗಾಳಿ ಹೋಗ್ತಾ ಇತ್ತು. ಹಾಗಾಗಿ ಯಾವಾಗಲೂ ಅಪಶಕನ ಇರ್ತಿತ್ತು ಅವರಿಗೆ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಸ್ವಲ್ಪ ದೊಡ್ಡವರು ಇದ್ದಾರೆ, ಅವರು ಶಸ್ತ್ರ ಪರಾಕ್ರಮ, ಅವರ ತಪಸ್ಸು ವಿದ್ಯೆ ಇದೆ ಅಂತನೂ ಸಲುವಾಗಿ. ಆದರೂ ಈ ಕಡೆ ಭೀಮ ಇದ್ದಾನೆ, ಏನು ಸಮಸ್ಯೆ ಇಲ್ಲ. ಕೃಷ್ಣ ಇದ್ದಾನೆ, ಏನು ಸಮಸ್ಯೆ ಇಲ್ಲ. ಎಲ್ಲರನ್ನೂ ಶ್ವಾಸೋಚ್ಛ್ವಾಸಗಳನ್ನು ಮಾಡಿಸಿ ಬದುಕಿಸಿದವರೇ ಭೀಮಸೇನ ದೇವರು. ಆದರೂ ಕೃಷ್ಣ ಸಂಗ್ರಾಮದಲ್ಲಿ ನಡಿಬೇಕು, ನಾಟಕನೇ ಮಾಡ್ತಾ ಇದ್ದಾನೆ ದೇವರು ಭೂಮಿ ಮೇಲೆ ಅವತಾರ ಮಾಡಿ. ಹಾಗಾಗಿ ಈ ಭೀಷ್ಮ ಪರ್ವದಲ್ಲಿ ಅನೇಕ ತತ್ವಗಳು ನಾವು ಕೇಳಲಿಕ್ಕೆ ಸಿಕ್ತು. ಅನೇಕ ರೋಮಾಂಚನಕಾರಿಯಾದಂತಹ ದೃಶ್ಯಗಳು, ಸಂದರ್ಭಗಳು, ಇತಿಹಾಸಗಳು ಇವೆ. ಮಹಾಭಾರತ ಅಂತಂದ್ರೆ ಹಾಗೆ ಗ್ರಂಥ. ಎಲ್ಲ ವಿಧವಾದ ತತ್ವಗಳಿಂದ, ನೀತಿಯಿಂದ, ಧರ್ಮದಿಂದ, ಯುಕ್ತಿಯಿಂದ, ಇತಿಹಾಸದಿಂದ, ಪರಾಕ್ರಮಧಾರಿಯಾದಂತಹ ವ್ಯಕ್ತಿಗಳಿಂದ ಏನಿಲ್ಲ ಇದರೊಳಗೆ. ಯಾರು ಬಹಳ ವನಪರ್ವದಲ್ಲಿ ನೀವೆಲ್ಲ ಕೇಳಿರ್ತೀರಿ. ವನಪರ್ವದಲ್ಲಿ ಧರ್ಮರಾಜ ಎಷ್ಟೆಲ್ಲ ದುಃಖಪಟ್ಟಿದ್ದಾನೆ. ಆಗ ನಾರದರು ಬಂದು ಕೆಲವು ಉಪದೇಶ ಮಾಡಿದ್ದಾರೆ, ಕೆಲವರು ಬೇರೆ ಬೇರೆ ಋಷಿಗಳು ಬಂದು ಉಪದೇಶ ಮಾಡಿದ್ದಾರೆ, ನಳದಮಯಂತಿ ಕಥೆಯನ್ನು ಹೇಳಿದ್ದಾರೆ. ಈ ಮಹಾಭಾರತವನ್ನು ಶ್ರವಣ ಮಾಡೋದು, ಪುರಾಣಗಳನ್ನು ಶ್ರವಣ ಮಾಡೋದು ಇದೇ ಕಾರಣಕ್ಕಾಗಿ. ಬಹಳ ನಮಗೆ ದುಃಖವಾಗಿದೆ ಅಂತ ನಾವು ಒದ್ದಾಡ್ತಾ ಇರ್ತೇವಲ್ಲ, ಆಗ ನಮ್ಗಿಂತ ಬಹಳ ದುಃಖಿತರಾದವ್ರು ಯಾರೋ ಅವರ ಚರಿತ್ರೆಯನ್ನು ಕೇಳಬೇಕು. ಆಗ ಅವ್ರ ಮುಂದೆ ನಮ್ಮ ದುಃಖ ಏನೂ ಇಲ್ಲ ಅಂತ ಗೊತ್ತಾಗ್ತದೆ. ನಮಗೆ ಕಣ್ಣಿಲ್ಲ ಅಂತಾದರೆ ಕೆಲವರಿಗೆ ಪ್ರಜ್ಞೆನೇ ಇರೋದಿರಲ್ಲ. ಎಷ್ಟೋ ಜನ ಹುಟ್ಟಿದಾರಭ್ಯ ಅವರಿಗೆ ಬುದ್ಧಿಹೀನರಾಗಿ ಹುಡ್ತಾರೆ. ದೇವರ ನಮಗೆ ಅದಂತೂ ಮಾಡಿಲ್ಲಲ್ಲ. ಕೈಕಾಲು ಗಟ್ಟಿಟ್ಟಿದ್ದಾನೆ, ಕಣ್ಣು ಕೈಗಳು ಇಟ್ಟಿದ್ದಾನೆ, ಹೇಳಿದ್ ತಿಳಿತದೆ, ಅಥವಾ ಹೇಳಲಿಕ್ಕೆ ಬರ್ತದೆ, ದುಡಿಲಿಕ್ಕೆ ಬರ್ತದೆ, ಅನ್ಲಿಕ್ಕೆ ಬರ್ತದೆ, ಹಂಚ್ಕೊಳ್ಳಿಕ್ಕೆ ಬರ್ತದೆ, ಎಲ್ಲ ಬರ್ತದೆ. ನಮಗೆ ಯಾವುದನ್ನು ಕೊರತೆ ಮಾಡಿಲ್ಲ ಅಂತ ಕಥೆಗಳು ಬರ್ತವೆ. ಪರ್ವತ ಬೆಟ್ಟಗಳ ಸಮುದ್ರಗಳ ಕಥೆ ಬರ್ತದೆ, ಇತಿಹಾಸದ ಕಥೆಗಳು ಬರ್ತದೆ. ಒಂದೇ ಎರಡೇ. ಅದಕ್ಕೆ ಯದಿಹಾಸ್ತಿ ಅದನ್ಯಂತ್ರ ಎನ್ನೇ ಹಾಸ್ತಿನ ಕುಂತ್ರಜಿತ ಅಂತ ಏನು ಒಂದು ಸೂತ್ರದ ಪ್ರಾಯವಾಗಿ ವೇದವ್ಯಾಸ ದೇವರು ಹೇಳಿದ್ರು. ಇಲ್ಲಿದ್ದದ್ದು ಎಲ್ಲ ಕಡೆಗಿದೆ, ಇಲ್ಲಿ ಇದೇ ಇದ್ದದ್ದು ಇನ್ನೆಲ್ಲೂ ಇಲ್ಲೇ ಇಲ್ಲ. ಅಷ್ಟು ಅದ್ಭುತವಾದಂತಹ ಗ್ರಂಥ ಇದು ಮಹಾಭಾರತ.
ನನಗೆ ಕೊಟ್ಟಂತಹ ವಿಷಯ 70 ಅಧ್ಯಾಯಗಳು, ಅದರಲ್ಲಿ ಸಾಧ್ಯವಾದಷ್ಟು ಎಲ್ಲ ಭಾಗಗಳನ್ನು ಸ್ಪರ್ಶ ಮಾಡಿದ್ದೇನೆ. ಅದರಲ್ಲಿ ಹೆಚ್ಚು ಫೋಕಸ್ ಮಾಡಿದ್ದು ಗೀತೆಯನ್ನ, ತತ್ವ ಸಮೇತವಾದದ್ದು, ನಮ್ಮ ಪ್ರತಿನಿತ್ಯ ಜೀವನಕ್ಕೆ ಉಪಾಯ, ಪ್ರತಿನಿತ್ಯ ಜೀವನಕ್ಕೆ ಬೇಕಾದಂತಹ ಗ್ರಂಥ. ಅಧ್ಯಯನಕ್ಕೂ ಹಾಗೆ, ಪಾರಾಯಣಕ್ಕೂ ಹಾಗೆ, ಅದರಿಂದ ಸಿಗುವಂತಹ ಏನು ಆದರ್ಶಗಳಿವೆಯೋ ಅದನ್ನೂ ನಾವು ಅಳವಡಿಸಿಕೊಂಡ್ರೆ, ಯಾವ ಸಮಸ್ಯೆ ಬಂದಿದ್ದಕ್ಕೆ ಕೃಷ್ಣ ಏನು ಉತ್ತರ ಕೊಟ್ಟಿದ್ದಾನೆ ಅಂತಂದಾಗ ಆ ಸಮಸ್ಯೆ ನಮಗೂ ಬಂದಿರುತ್ತದೆ. ಆ ಸಮಸ್ಯೆಗೆ ಉತ್ತರವನ್ನು ಕೊಟ್ಟಿದ್ದು ಕೃಷ್ಣನೂ ನಾವು ಅದನ್ನು ಆರಿಸಿಕೊಂಡು ಬಿಟ್ರೆ ಆ ಸಮಸ್ಯೆ ಪರಿಹಾರ ಆಗ್ತದೆ. ಅಂತಹ ಶ್ರೇಷ್ಠವಾದ ಗ್ರಂಥವನ್ನು ಯಥಾಶಕ್ತಿ ಯಥಾಮತಿಯಾಗಿ ಗುರುಗಳ ಅನುಗ್ರಹದಿಂದ ಕೇಳುವ ಪ್ರಯತ್ನ, ನೀವೆಲ್ಲ ಕೇಳಲಿಕ್ಕೆ ಪ್ರಯತ್ನ ಮಾಡಿದ್ರಿ, ನಾ ಹೇಳಲಿಕ್ಕೆ ಪ್ರಯತ್ನ ಮಾಡಿದೆ. ಮಹಾಭಾರತ ಪೂರ್ಣವಾಗಿ ಹೇಳಲಿಕ್ಕೂ ಸಾಧ್ಯ ಇಲ್ಲ, ಪೂರ್ಣವಾಗಿ ತಿಳಿತು ಕೇಳಿದ್ವಿ ಅಂತೂ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅಂತ ಅದ್ಭುತವಾದ ಗ್ರಂಥ, ಇದರಿಂದ ಬಹಳಷ್ಟು ಪುಣ್ಯ ಬಂದಿರುತ್ತದೆ. ಕೇವಲ ಇದರಿಂದ ಗುರುಗಳ ಅನುಗ್ರಹ ಆಗಲಿ, ಗುರು ಪ್ರಸಾದವಾಗಲಿ, ಕೃಷ್ಣನ ಅನುಗ್ರಹ ಆಗಲಿ, ಅದರಿಂದ ತತ್ವಜ್ಞಾನದಲ್ಲಿ ಅತಿಯಾದ ಭಕ್ತಿ, ಶ್ರದ್ಧೆ, ವಿಶ್ವಾಸ, ನಂಬಿಕೆ, ಧರ್ಮ, ಎಲ್ಲ ಧರ್ಮದಲ್ಲಿ ವಿಶ್ವಾಸ, ಶ್ರದ್ಧೆ, ಭಕ್ತಿಗಳು ಕಮ್ಮಿಯಾಗಿದೆ ಸಮಾಜದಲ್ಲಿ. ಹಾಗಾಗಿ ನೀವೆಲ್ಲ ಅನೇಕ ಜನ ಆನ್ಲೈನ್ದಲ್ಲಿ ಕೇಳ್ತಾ ಇದ್ದೀರಿ, ಅನೇಕ ಜನ ಇಲ್ಲೂ ಬಂದು ಕೂತು ಕೇಳ್ತಾ ಇದ್ದೀರಿ. ಕೇಳುವಂತೆ ನೀವು ಎಲ್ಲರಿಗೂ ಜವಾಬ್ದಾರಿ ತಗೊಂಡು ಸಣ್ಣ ಮಕ್ಕಳಿಗೆ ಕೇಳಿಸುವ ಜವಾಬ್ದಾರಿಯನ್ನು ತಗೊಳ್ಬೇಕು. ಅಂದಾಗ ಈಗ ನಾವೆಲ್ಲ ಸುರಕ್ಷಿತವಾಗಿದ್ದೇವೆ, ಮುಂದೆ ಸುರಕ್ಷಿತವಾಗಿರಬೇಕು ಅಂತಾದರೆ ಅವರಿಗೆಲ್ಲ ಶ್ರವಣ ಆಗಲಿಕ್ಕೆ ಬೇಕು. ಎಂಥ ಉಪದೇಶಗಳಿವೆ ಮಹಾಭಾರತದಲ್ಲಿ. ಹಾಗಾಗಿ ಅಂಥ ರಸಪೂರಿತವಾದಂತಹ ಭಾಗವತ ಒಂದು ಕಡೆಗೆ ಇದ್ರೆ, ರಸವನ್ನು ಹರಿಸುವ ಒಂದು ನದಿ ಅಂತಂದ್ರೂ ಅಡ್ಡಿಲ್ಲ, ಸರೋವರ ಸಮುದ್ರ ಅಂದ್ರೂ ಅಡ್ಡಿಲ್ಲ, ಅಷ್ಟು ಅದ್ಭುತವಾದ ಗ್ರಂಥ ಅದು ಶ್ರೀಮನ್ ಮಹಾಭಾರತ. ಈ ಉತ್ತರಾದಿ ಮಠದಲ್ಲಿ ವೆಂಕಟೇಶ ದೇವರ ಸನ್ನಿಧಾನದಲ್ಲಿ ಸ್ವಾಮಿಗಳ ಅನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ ಈ 2 ಮಾತುಗಳನ್ನು ಹೇಳುವ ಪ್ರಯತ್ನವನ್ನು ಮಾಡಿದ್ದೇನೆ. ಹಾಗಾಗಿ ಮತ್ತು ಹೇಮಂತಾಚಾರ್ಯರು ಫೋನ್ ಮಾಡಿ ಈ ಮಹಾಭಾರತ ಮತ್ತು ಬೆಳಗ್ಗೆ ಭಾಗವತ 2 ಗ್ರಂಥಗಳು, ಆ ಗ್ರಂಥವನ್ನು ನೋಡಿಕೊಳ್ಬೇಕು, ಅಧ್ಯಯನ ಮಾಡಬೇಕು, ಈ ಗ್ರಂಥವನ್ನು ನೋಡಿಕೊಳ್ಬೇಕು, ಅಧ್ಯಯನ ಮಾಡಬೇಕು. ಬಂದವರು ಒಟ್ಟಾರೆ ಖಾಲಿ ಕೊಡಬಾರದು, ಪೂರ್ಣ ಅಧ್ಯಯನ ಮಾಡಿ ಪ್ರವಚನ ಹೇಳಬೇಕು ಅನ್ನಂತೆ ನಮಗೆ ಅವರು ಬ್ಯುಸಿ ಮಾಡಿಡ್ತಿದ್ರು. ಅವರು ಅತ್ಯಂತ ಪ್ರೀತಿಯಿಂದ ಇಲ್ಲಿ ನಮ್ಮನ್ನು ನೋಡಿಕೊಂಡು ಕರೆದು, ಅವರು ಮನೆಯವರಾಯಿತು, ಅವರಾಯಿತು, ಅವರ ಕರ್ತೃತ್ವ ಶಕ್ತಿ ನಿಮಗೆ ಗೊತ್ತಿದೆ. ಮುಂಜಾನೆ ನಾನು ಹೇಳಿದ್ದೇನೆ, ಸ್ವಲ್ಪ ಸಮಯ ಇಲ್ಲ, ಎಲ್ಲಿ ಹೋಗ್ತಾರೋ, ನೀವು ಏನಂತೀರ ಕನ್ನಡದಲ್ಲಿ, ನಮ್ಮ ಉತ್ತರ ಕರ್ನಾಟಕ ಭಾಷೆದಲ್ಲಿ ಹೇಳ್ಬೇಕಂದ್ರೆ, ಎಲ್ಲಿ ಹೋಗ್ತಾರಲ್ಲ ಒಂದು ಛಾಪ್ ಕೊಡ್ತಾರ, ಈ ಕೆಲಸ ಮಾಡ್ಯಾರ, ಆದ್ಮೇಲೆ ಹೇಮಂತಾಚಾರ್ಯ ಇರ್ಲಿಕ್ಕೆ ಬೇಕಿಲ್ಲ ಅಂತ. ಅಷ್ಟು ವಿಚಿತ್ರ ಕರ್ತೃತ್ವ ಶಕ್ತಿ, ಎಂದೂ ದಣಿತಾರೆ ಸಾಕಾಗ್ತದೆ ಅಂತ ಇಲ್ಲ ಅವರಿಗೆ, ಅಷ್ಟು ವಿಚಿತ್ರ ಕರ್ತೃತ್ವ ಶಕ್ತಿ. ಗುರುಗಳ ಅನುಗ್ರಹದಿಂದ ಅವರಿಗೆ ನಾವು ವಿದ್ಯಾಪೀಠದಲ್ಲಿ ಒಂದು ಹೆಸರಿಟ್ಟಿದ್ವಿ, ಎಲ್ಲರೂ ಸೇರಿ ಋಷಿ ಅಂತ ಹೆಸರಿಟ್ಟಿದ್ವಿ ಅವರಿಗೆ. ಅಖಂಡ ಋಷಿಗಳು, ನಮ್ಮ ವಿದ್ಯಾಪೀಠದ ಋಷಿ ಅಂದ್ರೆ ಹೇಮಂತಾಚಾರ್ಯ. ಅಷ್ಟು ತಪಸ್ಸಿನಲ್ಲಿ, ಜ್ಞಾನದ ಕಾರ್ಯದಲ್ಲಿ ಎಲ್ಲರನ್ನೂ ಕರೆಸಿ ಅವ್ರಿಗೇನೆ ಅದ್ಭುತವಾಗಿ ಪ್ರವಚನ ಹೇಳುವ ಸಾಮರ್ಥ್ಯ ಇದೆ. ಆದರೂ ನಾವು ಪ್ರವಚನ ಹೇಳಬೇಕಾದಾಗ ಇಲ್ಲಿ ಕೂಡ್ತಾರೆ, ಕೇಳ್ತಾರೆ, ಬೇರೆ ಕಡೆಯಿಂದ ಪಂಡಿತರನ್ನು ಕರೆಸ್ತಾರೆ, ಹೇಳಿಸ್ತಾರೆ. ಇದು ಬಹಳ ಕಠಿಣ. ನನಗೆ ಸಿಗ್ತದ ಅವಕಾಶ ನಾನು ಹೇಳ್ತೇನೆ ಅಂತ ಇರ್ತಾರೆ ಎಲ್ಲರೂ, ಆದರೆ ಬೇರೆ ಕಡೆಯಿಂದ ಕರೆಸಿ ಹೇಳುವುದು ಇದು ಬಹಳ ದೊಡ್ಡ ಮನಸ್ಸಬೇಕಾಗ್ತದೆ. ಹಾಗೆಲ್ಲ ಬಹಳ ಉದಾರರಿದ್ದಾರೆ. ಅಂತವರು ಕರೆಸಿ ಹೇಳಿದ್ದಕ್ಕೆ ಅವ್ರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತೇನೆ. ನಮ್ಮ ಗುರುಗಳಿಗೆ ಮತ್ತು ಸತ್ಯಾತ್ಮ ತೀರ್ಥರಿಗೆ ಅನಂತ ನಮಸ್ಕಾರಗಳನ್ನು ತಿಳಿಸಿ, ಗ್ರಂಥ ಪ್ರತಿಪಾದ್ಯನಾದಂತಹ ವೇದವ್ಯಾಸ ದೇವರಲ್ಲಿ ಅಸ್ಮದ್ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಇಲ್ಲಿ ಕ್ಷೇತ್ರಮೂರ್ತಿಯಾದಂತಹ ವೆಂಕಟೇಶ ದೇವರದಿಂದ ಅಭಿನ್ನನಾದ ಗ್ರಂಥ ಪ್ರತಿಪಾದ್ಯನಾದ ವೇದವ್ಯಾಸ ದೇವರಲ್ಲಿ ಈ ಪುಣ್ಯವನ್ನು ಸಮರ್ಪಣೆ ಮಾಡೋಣ. ನೀವು ಎಲ್ಲ ಜನರು ಕೂಡ ಇಷ್ಟಾರ್ಥಗಳು ನಿಮಗೆ ಏನೇನೋ ಬೇಕು ಅಂತ ಶ್ರವಣ ಮಾಡಿರುತ್ತೀರಿ. ಲೌಕಿಕವಾದ ಫಲಗಳಾಗಲಿ, ಅಲೌಕಿಕವಾದ ಫಲಗಳಾಗಲಿ, ಆ ಎಲ್ಲ ಫಲಗಳನ್ನು ಕೃಷ್ಣನೇ ಹೇಳಿದ್ದಾನೆ. ನನ್ನ ಮೇಲೆ ವಿಶ್ವಾಸ ಇಡ್ರಿ, ನಿಮಗೆ ಬಂದ ಆಪತ್ತುಗಳನ್ನು ನಾನು ಪರಿಹಾರ ಮಾಡುತ್ತೇನೆ. ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಹತ್ರ ಬರಲೇ ಇಲ್ಲ ಅಂದರೆ ನೀವು ಆಪತ್ತು ಪರಿಹಾರ ಹೇಗೆ ಮಾಡ್ತೇನೆ ನಾನು? ಹಾಗಾಗಿ ನನ್ನ ಮೇಲೆ ವಿಶ್ವಾಸ ಇಡ್ರಿ ಅಂತ ಕೃಷ್ಣನೇ ಹೇಳಿದ್ದಾನೆ. ಹಾಗಾಗಿ ನಿಮ್ಮ ಆಪತ್ತುಗಳು, ಇಷ್ಟಾರ್ಥಗಳು, ಆಪತ್ತು ಪರಿಹಾರ ಮಾಡ್ತಾನೆ, ಇಷ್ಟಾರ್ಥಗಳನ್ನು ದಯಪಾಲಿಸ್ತಾನೆ ಅಂತ ಅದ್ಭುತವಾದ ಈ ಗ್ರಂಥ. ಆ ಗ್ರಂಥದ ಮಹಿಮೆಯಿಂದ ನೀವೆಲ್ಲ ಗ್ರಂಥವನ್ನು ಕೇಳಿದ್ದೀರಿ, ಶ್ರವಣ ಮಾಡಿದ್ದೀರಿ, ನಿಮಗೂ ಇಷ್ಟಾರ್ಥಗಳು ಸಿಗಲಿ. ನಮಗೂ ಕೂಡ ದೇವರು ಹೇಳಿದಂತೆ, ಶ್ರೀಮದಾಚಾರ್ಯ ತಿಳಿಸಿಕೊಟ್ಟಂತೆ, ಜ್ಞಾನಭಕ್ತಿ ಹರೇಸ್ತೃಪ್ತು ವಿನಾ ವಿಷ್ಣುವರ ಅಪಿಕ್ವಚಿತ. ಲೌಕಿಕವಾದ ಫಲಗಳು ಅವನಿಗೆ ಅಪೇಕ್ಷೆ ಇತ್ತು ಅಂದರೆ ಭಗವಂತ ಅವಶ್ಯವಾಗಿ ಕೊಡ್ತಾನೆ, ಕೊಟ್ಟೇ ಕೊಡ್ತಾನೆ.
ಇಲ್ಲ ಅಂತಾದರೆ ಜ್ಞಾನ ಭಕ್ತಿಗಳನ್ನು ಕೇಳಬೇಕು ಅಂತ ಶ್ರೀಮದಾಚಾರ್ಯ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಅವಶ್ಯವಾಗಿ ಕೊಡುವಂತೆ ಹೆಚ್ಚು ನಾವು ದೇವರನ್ನ ಪಾದವನ್ನು ಗಟ್ಟಿಯಾಗಿ ಹಿಡಿದು ಭಕ್ತಿಯನ್ನು ಬೆಳೆಯುವಂತೆ ಮಾಡುವಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ 7 ದಿನಗಳಿಂದ ಮಾಡಿದ ಉಪನ್ಯಾಸ, ಮಹಾಭಾರತದ ಉಪನ್ಯಾಸವನ್ನ ದೇವರಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ ವಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಖ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮಣ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರ ಸದಾ ಅನೇನ ಭಾವಯುತ್ಪುಣ್ಯಂ ತದಾಪ್ನೋತು ಗುರುಮಮ. ಶ್ರೀಕೃಷ್ಣಾರ್ಪಣ ವಸ್ತು.